ಎಲ್ಲ ವೀಕ್ಷಕರ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರ. ಈ ಜೀವ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಈ ದೇಹನ ರೆಂಟ್ಗೆ ಅಂತ ತಗೊಳುತ್ತೆ. ಈ ಬರ್ತ್ ಆ್ಯಂಡ್ ಡೆತ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ನಾವು ಎಂತಹ ಒಳ್ಳೆ ಕೆಲಸಗಳು ಮಾಡಿದರೂ ಸಹ ನಾವು ಈ ಡೆತ್ ಅನ್ನೋ ಕಾನ್ಸೆಪ್ಟ್ಗೆ ಪ್ರತಿಯೊಬ್ಬರು ಎಂಟ್ರಿ ಕೊಡಲೇಬೇಕು. ಸೊ ಈ ಒಂದು ಸತ್ಯಾಂಶ ನನಗೆ ಅರಿವಿಗೆ ಬಂದಿದ್ದು ಓನ್ಲಿ ಆಫ್ಟರ್ ಮೈ ಫಾದರ್ಸ್ ಡೆತ್. ನನ್ನ ತಂದೆ ಇರೋವರೆಗೂ ನನಗೆ ಈ ಬೆಸ್ಟ್ ಫ್ರೆಂಡು, ಈ ಕ್ಲೋಸ್ ಫ್ರೆಂಡು ಅನ್ನೋ ಕಾನ್ಸೆಪ್ಟ್ಗೆ ಐ ನೆವರ್ ಈಸ್ ಟು ಗೆಟ್ ಎಂಟರ್ ಇನ್ ಟು ಇಟ್. ಐ ನೆವರ್ ಈಸ್ ಟು ಎಂಟರ್ಟೈನ್ ಆಲ್ಸೋ ಬಿಕಾಸ್ ಹಿ ವಾಸ್ ಬೀನ್ ಎವ್ರಿಥಿಂಗ್ ಫಾರ್ ಮೀ. ನನ್ನ ಫ್ರೆಂಡ್ ಆಗಿದ್ರು, ನನ್ನ ಗುರುಗಳಾಗಿದ್ದರು, ನನಗೆ ತಾಯಿ ತತ್ವ ಆಗಿದ್ದರು, ನನ್ನ ಇಂಟೆಲೆಕ್ಟ್ ಆಗಿದ್ರು, ನನ್ನ ಎಮೋಷ್ನಲ್ ಮೈಂಡ್ ಆಗಿದ್ದರು. ಸೊ ಅವರಿರೋವರೆಗೂ ನನಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ನನಗೆ. ಈವನ್ ದೆನ್ ಐ ಹ್ಯಾವ್ ಟೇಕನ್ ಬರ್ತ್ ಇನ್ ಅ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ನನ್ನ ತಂದೆ ಇರೋವರೆಗೂ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಬರ್ತಿದ್ದೆ. ಬಟ್ ನನಗೆ ಈ ಒಂದು ಸ್ಪಿರಿಚುವಲಿಟಿ ಅಂದರೆ ಏನು, ಸ್ಪಿರಿಚುವಲ್ ನಾಲೆಜ್ ನನಗೆ ಐ ನೆವರ್ ಈವನ್ ಗಿವನ್ ಅಟೆಂಪ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ. ಬಟ್ ನನ್ನ ತಂದೆ ತೀರೋದ್ಮೇಲೆ ವಿತೌಟ್ ಮೈ ನಾಲೆಜ್ ಐ ಸ್ಟಾರ್ಟೆಡ್ ಟೇಕಿಂಗ್ ಅಪ್ ಮೈ ಪಾತ್ವೇ ಟುವರ್ಡ್ಸ್ ಸ್ಪಿರಿಚುವಾಲಿಟಿ. ಬಟ್ ನನ್ನ ತಂದೆ ಇರಬೇಕಾದ್ರೆ ಸಾಕಷ್ಟು ಪುನಾದಿ ಹಾಕ್ಕೊಟ್ಟು ಹೋಗಿದ್ರು ಎಲ್ಲ ವಿಚಾರದಲ್ಲೂ, ಆ್ಯಂಡ್ ಜ್ಞಾನದ ಪುನಾದಿ ಕೂಡ ಹಾಕ್ಕೊಟ್ಟು ಹೋಗಿದ್ರು. ಆ್ಯಂಡ್ ನನ್ನ ತಂದೆ ನಾನು ಕೆಲವು ಗುರುಗಳ ಒಂದು ಕಾಂಟ್ಯಾಕ್ಟ್ ಶೇರ್ ಮಾಡಿದರು, ಬಟ್ ಐ ನೆವರ್ ರೀಚ್ ದೆಮ್ ಅಂಟಿಲ್ ಅನ್ಲೆಸ್ ಮೈ ಫಾದರ್ ವಾಸ್ ಅಲೈವ್. ನನ್ನ ತಂದೆ ತೀರೋದ ಮೇಲೇ ನಾನು ಅವ್ರನ್ನ ರೀಚ್ ಮಾಡಿದ್ದು. ನನ್ನ ಗುರುಗಳನ್ನ ನಾನು ಒಂದು 3-4 ಮಂತ್ಸ್ ಆದಮೇಲೆ, ನನ್ನ ತಂದೆ ತೀರೋಗಿ 3-4 ಮಂತ್ಸ್ ಆದಮೇಲೆ ಅವರು ನನಗೊಂದು ಮಾತು ಹೇಳ್ತಾರೆ, ಪುಟ ನಿನ್ನ ತಂದೆ ಇಲ್ಲ ಅಂತ ಯಾವುದೋ ಕಾರಣಕ್ಕೂ ನೀನು ಅಳ್ಬೇಡ ನೀನು ಅಂತ ಹೇಳಿದ್ರು. ಆ್ಯಂಡ್ ಒಂದು ಎಕ್ಸಾಂಪಲ್ ಕೊಟ್ಟರು ಅವರು. ಒಂದು ಆನೆ ಜೀವಂತವಾಗಿ ಇರಬೇಕಾದ್ರೆ ಅದರಿಂದ ಎಷ್ಟು ಉಪಯೋಗಗಳಿರುತ್ತೋ, ಅದರಿಂದ ಎಷ್ಟು ಒಳ್ಳೇದಾಗ್ತಾ ಇರುತ್ತೋ, ಅದು ಸತ್ತ ಮೇಲೂ ಕೂಡ ಅದು ಅಷ್ಟೇ ಒಳ್ಳೇದು ಮಾಡುತ್ತೆ. ಅದರಿಂದ ಅಷ್ಟೇ ಒಳ್ಳೆಯದು ಅಂದರೆ ಅದರಿಂದ ಅಷ್ಟು ಉಪಯೋಗಗಳಿರುತ್ತೆ ಅಂತ ಹೇಳಿದ್ರು. ಅಟ್ ದ ಸೇಮ್ ವೇ ನಿನ್ನ ತಂದೆ ನಿನ್ನ ಜೊತೆ ಜೀವಂತವಾಗಿರಬೇಕಾದ್ರೆ ನಿನ್ಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದಾರೋ, ಅವರು ಸತ್ತ ಮೇಲೂ ಕೂಡ ಅವರ ಸೂಕ್ಷ್ಮ ಶರೀರ ನಿನ್ನ ಜೊತೇಲಿ ಇದ್ದು ನಿನ್ನ ಮುಖಾಂತರ ಕೆಲಸಗಳು ಮಾಡುತ್ತೆ ಅಂತ ಹೇಳಿದ್ರು. ಅಂದರೆ ಅವರು ನಿನಗೆ ತುಂಬ ಒಳ್ಳೇದು ಮಾಡ್ತಾ ಇರ್ತಾರೆ, ಅದು ನಿನ್ನ ಅನುಭವಕ್ಕೆ ಬರುತ್ತೆ ಅಂತ ಹೇಳಿದರು. ಅಂದರೆ ನಿನ್ನ ಫ್ಯೂಚರ್ ಜರ್ನಿ, ಟ್ರಾವೆಲ್ ಜರ್ನಿಯಲ್ಲಿ ನಿನ್ಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳಿದರು. ಅದು ಆ ಟೈಮಲ್ಲಿ ನನಗೆ ಅರ್ಥ ಆಗಿರಲಿಲ್ಲ ಆ್ಯಕ್ಚುಲಿ ಆ ವಿಚಾರಗಳೆಲ್ಲ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನನಗೆ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ ಮೈ ಎಕ್ಸ್ಪೀರಿಯನ್ಸಸ್ ಅದೆಲ್ಲ. ಸೊ ನಾನು ಯಾಕೆ ಈ ಒಂದು ಎಕ್ಸಾಂಪಲ್ ನಾನು ತೊಗೊಂಡೆ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಆನೆ ಒಂದು ಎಕ್ಸಾಂಪಲ್ ಏನು ಹೇಳಿದ್ರು ನನ್ನ ಗುರುಗಳು, ಈ ಒಂದು ಎಕ್ಸಾಂಪಲು ಪುನೀತ್ ರಾಜ್ಕುಮಾರ್ ಸರ್ಗೆ 1000 ಟೈಮ್ಸ್ ಅಪ್ಲಿಕೇಬಲ್ ಆಗುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, 1000 ಟೈಮ್ಸ್ ಅದು ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಬಿಕಾಸ್ ಅವರು ಜೀವಂತವಾಗಿ ಇರಬೇಕಾದ್ರೆ ಎಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದು ಯಾರ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ? ಅಷ್ಟು ಒಂದು ಒಳ್ಳೆ ಕೆಲಸಗಳು ಯಾರು ಮಾಡ್ತಾರೆ? ಅಷ್ಟೊಂದು ಒಳ್ಳೆ ಕೆಲಸಗಳು ಎಷ್ಟು ಜನ ಮಾಡ್ತಾರೆ ಹೋಗಲಿ. ಭಗವಂತ ಆ ಒಂದು ಕೆಲಸನ ಫುಲ್ಫಿಲ್ ಮಾಡೋದಕ್ಕೆ ದೆರ್ ಈಸ್ ಮೇ ಬಿ ಸಂಬಡಿ ಕ್ಯಾನ್ ರೀಪ್ಲೇಸ್ಡ್. ಆ ಕೆಲಸಕ್ಕೆ, ಆ ಮೆಕ್ಯಾನಿಕ್ ಕೆಲಸಕ್ಕೆ ಸಂಬಡಿ ಕ್ಯಾನ್ ಬಿ ರೀಪ್ಲೇಸ್ಡ್. ಬಟ್ ಆ ಒಂದು ಪ್ರೀತಿ, ಆ ಭಾವನೆ, ಆ ಕರಳಿನ ಏನು ಹೇಳ್ತೀವಿ, ಆ ಪ್ರೀತಿನ ತುಂಬಿಸೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ಈ ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡಿರ್ಬೇಕಾದ್ರೆ, ಈ ಥರ ಒಂದು ಪ್ಯೂರ್ ಸೋಲ್ ಏನೋ ಹೇಳ್ತೀವಿ, ಒಂದು ಪ್ಯೂರ್ ಕ್ಯಾರೆಕ್ಟರ್, 24 ಕ್ಯಾರೆಕ್ಟರ್ ಅಂತ ನಾವು ಏನು ಹೇಳ್ತೀವೋ ಆ ಥರ ಒಂದು ಸೋಲ್ ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟೆಲ್ಲ ಒಂದು ದೊಡ್ಡ ಕೆಲಸಗಳೆಲ್ಲ ಮಾಡಿದ್ದಾರೆ ಅಂದರೆ, ಈ ಸಣ್ಣ ವಯಸ್ಸಲ್ಲಿ ಬಿಟ್ಟು ಹೋಗೋ ಅಂಥ ಅವಶ್ಯಕತೆ ಏನಿತ್ತು? ಭಗವಂತ ಯಾಕೆ ಆ ಒಂದು ಟೈಮ್ನ ಇಷ್ಟು ಬೇಗ ಅವರ ಜೀವನ ತೊಗೊಳೋವಂಥದ್ದು ಏನಿತ್ತು ಅಂತ ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಅವರು ತೀರೋಗಿದ್ದು ಒಂದು 2-3 ಡೇಸ್, ನಾವು ಆಲ್ಮೋಸ್ಟ್ 3-4 ಡೇಸ್ ನಾವು ನಮ್ಮ ಮನೆ ದೀಪ ಕೂಡ ಹಚ್ಚಿಲ್ಲ. ಅವರು ಅಕ್ಟೋಬರ್ 29 ತೀರೋಗ್ತಾರೆ. ನನ್ನ ತಂದೆ 1 ನವಂಬರ್ ತೀರೋಗಿರ್ತಾರೆ. ಅಂದರೆ ವಿತ್ ಅ ಡಿಫ್ರೆಂಟ್ ಇಯರ್ಸ್. ಬಟ್ ನಾನು ಆಲ್ರೆಡಿ ಸ್ವಲ್ಪ ಎಮೋಷ್ನಲ್ ಆಗಿದ್ದೆ. ನನ್ನ ತಂದೆ ಡೇಟ್ ಹತ್ತಿರ ಬರ್ತಿದೆ, ಹೋಗಿರೋ ಒಂದು ಡೇಟ್ ತುಂಬ ಎಮೋಷ್ನಲ್ ಆಗಿದೆ. ಇವರ ಸಾವು ನನಗೆ ಐ ಕುಡಂಟ್ ಏಬಲ್ ಟು ಡೈಜೆಸ್ಟ್ ಹಿಸ್ ಡೆತ್. ನನಗೆ ತುಂಬ ಮನಸ್ಸು ಬೇಜಾರಾಗ್ತಾ ಇತ್ತು. ನಾನು ತುಂಬ ಸಲ ನಾನು ದೇವ್ರ ಮನೇಲಿ ಭಗವಂತ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಮಾಡ್ತಾನೆ, ಯಾರಿಗೂ ಕೆಟ್ಟದ್ದು ಅನ್ನೋದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. He always gives a right judgment for everyone. But
ಈ ಒಂದು ಸಮಾಚಾರ ನನಗೆ ಡೈಜೆಷನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಈ ಒಂದು ಫ್ಯಾಕ್ಟ್ನ. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ, ಯಾಕೆ ಈ ಥರ ಒಂದು ಒಳ್ಳೆ ಕೆಲಸಗಳು, ನಿಮ್ಮ ಕೆಲಸಗಳನ್ನ ಅವ್ರು ಮಾಡ್ತಿದ್ದಾರೆ, ಬಟ್ ಯಾಕೆ ಈ ಥರ ಆಗಬೇಕಾಗಿತ್ತು ಇವ್ರಿಗೆ? ಇವರು ಇರೋದ್ರಿಂದ ಎಷ್ಟೋ ಜನಗಳಿಗೆ ಒಳ್ಳೇದಾಗ್ತಾ ಇತ್ತಲ್ಲ, ಇವರು ಎಷ್ಟೋ ಒಂದು ಮನೆಗಳಿಗೆ ದೀಪ ಹಾಕಿ ಬೆಳಗ್ತಾ ಇದ್ರಲ್ಲ ಇವರು. ಸೊ ನೀವು ಈ ಥರ ಒಂದು ಕೆಲಸ ಯಾಕೆ ಮಾಡಿರ್ಬೋದು ಅಂತ ನಾನು ತುಂಬ ತುಂಬ ಮನಸ್ಸು ನೋವು ಪಡ್ಕೊಂಡು ನಾನು ಕೇಳ್ತಾ ಇದ್ದೆ ದೇವ್ರ ಹತ್ರ. ಆ್ಯಂಡ್ ಫ್ಯೂ ಡೇಸ್ ಅದು ನಾಟ್ ಓನ್ಲಿ ದೇವ್ರ ಪೂಜೆ ಮನೆಯಲ್ಲೇ ಅಲ್ಲ, ಮನಸ್ಸಲ್ಲಿ ಯಾವಾಗವಾಗ ಆ ಭಾವನೆ ಬರ್ತಾಯಿತ್ತು. ಆ್ಯಂಡ್ ಒನ್ ಡೇ ಸಾಟರ್ಡೇ ಆ್ಯಕ್ಚುಲಿ ನನಗೆ ನೈಟ್ ಅವರು ಒಂದು ಕೆಲವು ವಿಡಿಯೋಸ್ ಎಲ್ಲ ತುಂಬ ಹೊಟ್ಟೆ ಉರಿತಾ ಇತ್ತು ನನಗೆ. ಅವ್ರ ವಿಡಿಯೋಸು, ಅವ್ರ ಡ್ಯಾನ್ಸು, ಅವರ ಒಂದು ಸ್ಪೀಚ್ ಎಲ್ಲ, ಅವರ ಹಾಡುಗಳನ್ನೆಲ್ಲ ಕೇಳ್ತಾ ನಾನು ತುಂಬ ಏನೋ ಅದ್ರ ರೀಸನ್ ಏನಾಗಿರಬಹುದು ಅನ್ನೋದು ನನಗೆ ನನ್ನ ಮನಸ್ಸು ಯಾವಾಗಲೂ ಚಟ್ಪಡಿಸ್ತಾ ಇತ್ತು. ಅವರ ಒಂದು ಸಾವಿನ ಕಾರಣ ಏನಾಗಿರಬಹುದು ಅಂತ. ಮೀಡಿಯಾ ಸಾಕಷ್ಟು ಹೇಳ್ಬಹುದು, ಬಟ್ ನನ್ನ ಅನುಭವದ ಪ್ರಕಾರ, ಅಂದರೆ ನನ್ನ ಜೀವನದ ಅನುಭವದ ಪ್ರಕಾರ, ನನ್ನ ಗುರುಗಳು ಕೊಟ್ಟಿರುವಂತಹ ಜ್ಞಾನದ ಪ್ರಕಾರ ನನಗೆ ಒಂದು ನಾಲೆಜ್ ಇರೋದು ಹೇಗೆ ಅಂದರೆ, ಯಾವುದೋ ಒಂದು ಇನ್ಸಿಡೆಂಟ್ ಹಿಂದೆ ಅದರ ಒಂದು ಸೂಕ್ಷ್ಮವಾದಂಥ ಕಾರಣ ಇದ್ದೇ ಇರುತ್ತೆ ಅನ್ನೋದು ನನ್ನ ಗುರುಗಳು ಕೊಟ್ಟಿರುವಂಥ ಜ್ಞಾನ, ಪ್ಲಸ್ ನನ್ನ ಜೀವನದಲ್ಲಿ ಆಗಿರುವಂಥ ನನ್ನ ಅನುಭವಗಳು ನನಗೆ ಸಾಕಷ್ಟು ಪಾಠ ಹೇಳ್ಕೊಟ್ಟಿದೆ. ಸೊ ಏನಾಗಿರಬಹುದು, ಅವ್ರನ್ನ ಜೀವನದ ಒಂದು ಅವರ ಮರಣದ ಕಾರಣ ಏನಾಗಿರಬಹುದು ಅನ್ನೋದು ಮನಸ್ಸಲ್ಲಿ ತುಂಬ ಫೀಲ್ ಆಗ್ತಾ ಇತ್ತು. ಯಾಕೆ ಫೀಲ್ ಆಗ್ತಿತ್ತು ಅಂದರೆ ಇದು ಹೇಳ್ತೀನಿ. ಅವರು ಮನುಷ್ಯ ಹುಟ್ಟ ಮೇಲೆ ಏನಾದರೂ ಒಂದು ತಪ್ಪು ಮಾಡಿರಬಹುದು, ಸಹಜವಾಗಿ ತಪ್ಪು ಅನ್ನೋದು ಮಾಡಿರ್ತಾರೆ, ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ. ಬಟ್ ಅದು ಮಾಡಿದರೂ ಸಹ ಇವರು ಮಾಡಿರೋಂಥ ತುಂಬ ಹೆವಿ ಪುಣ್ಯದ ಕ್ರೆಡಿಟ್ ಇದೆಯಲ್ಲ, ಸೊ ಅವರು ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅದು ಡೆಫಿಸಿಟ್ ಆಗಿ ಹೆವಿ ಲೋಡ್ ಕ್ರೆಡಿಟ್ ಇದೆ ಅಲ್ಲ, ಅದು ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಆಗ್ಬೋದಾಗಿತ್ತು. ಬಟ್ ಯಾಕೆ ಇವ್ರ ವಿಚಾರದಲ್ಲಿ ಏನಾಯಿತು ಅನ್ನೋದು ಮನಸ್ಸಲ್ಲಿ ಈ ಒಂದು ತುಂಬ ಕನ್ಫ್ಯೂಷನ್, ಈ ಗೊಂದಲ ಅನ್ನೋದು ತುಂಬ ಶುರು ಆಗ್ತಾ ಇತ್ತು ಮನಸ್ಸಲ್ಲಿ ಒಳಗಡೆ. ಇದು ಇಂಟರ್ನಲ್ ಆಗಿ ತುಂಬ ನಡೀತಾ ಇತ್ತು ನನಗೆ. ಆ್ಯಂಡ್ ನೈಟ್ ಅವತ್ತು ಸ್ಯಾಟರ್ಡೆ, ಅದು ದೇವ್ರ ಮನೆಯಲ್ಲಿ ಕೂತ್ಕೊಂಡು ನಾನು ಸಾಕಷ್ಟು ದೇವ್ರ ಹತ್ರ ಈ ಥರ ನಾನು ಪೂಜೆ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ದೇವ್ರ ಹತ್ರ ನಾನು ಈ ಥರ ಒಂದೆಲ್ಲ ಮಾತಾಡ್ತಿದ್ದೆ ದೇವ್ರ ಹತ್ರ. ನಾನು ಅಂದರೆ ನನ್ನ ಭಾವನೆನ ನಾನು ವ್ಯಕ್ತಪಡಿಸ್ತಾ ಇದ್ದೆ ದೇವ್ರ ಹತ್ರ. ಆ್ಯಂಡ್ ಒನ್ ಸ್ಯಾಟರ್ಡೆ, ಐ ಥಿಂಕ್ ಪ್ರಿವಿಯಸ್ ಸ್ಯಾಟರ್ಡೆ, ಐ ಥಿಂಕ್ 6th ಅಂತ ಕಾಣಿಸುತ್ತೆ, ದೀಪಾವಳಿ ಆಗಿದ್ದ ಮಾರನೇ ದಿನ 6th, ಅವರ ವಿಡಿಯೋಸ್ ಎಲ್ಲ ನೋಡಿ ಸ್ವಲ್ಪ ಮನ್ಸಿಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಸಂಡೇ ಮಾರ್ನಿಂಗ್ ಈ ಕನಸು ಬಿತ್ತು ನನಗೆ. ತುಂಬ ಅದ್ಭುತವಾದಂತಹ ಕನಸು ಇದು. ಈ ಥರ ಒಂದು ತುಂಬ ಡಿಫ್ರೆಂಟ್ ಆಗಿದೆ ಈ ಕನಸು. ಸಾಕಷ್ಟು ಜನತೆಗೆ ಒಂದು ಇನ್ಫಾರ್ಮೇಷನ್ ಇದೆ, ತುಂಬ ಇಟ್ಸ್ ವೆರಿ ಹೈಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು. ಒಂದು ಹೇಳ್ತೀನಿ, ಆ ಕನಸಿನ ಬಗ್ಗೆ ನಾನು ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, ಅವರ ಫ್ಯಾಮಿಲಿಗೆ ಒಂದು ಸಂದೇಶ ಇದೆ. ಆ್ಯಂಡ್ ಒಂದು ಕೊನೆಯಲ್ಲಿ ನಾನು ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಒಂದು ಏನೇ ಒಂದು ಮರಣ ಆಗಿದ್ರು ತುಂಬಾ ಕಷ್ಟ. ಅವರ ಸೂಕ್ಷ್ಮ ಶರೀರ ಅವ್ರಿಗೆ ತುಂಬ ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಇವಾಗ ನನ್ನ ತಂದೆ ತೀರೋದು, ಅವ್ರ ಸೂಕ್ಷ್ಮ ಶರೀರ ತುಂಬ ಸಪೋರ್ಟಬಲ್ ಆಗಿದೆ. ಬಟ್ ಮಗಳಾಗಿರುವಂತಹ ಒಂದು ಸ್ವಾರ್ಥ ಇರುತ್ತಲ್ಲ, ತಂದೆ ಅನ್ನೋ ನನ್ನ ಜೊತೆನೇ ಇರಬೇಕು, ತಂದೆ ನನ್ನ ಜೊತೆನೇ ಇರಬೇಕು ಅನ್ನೋ ಒಂದು ಫೀಲ್, ಅದು ಬಿಟ್ಟು ಹೋಗಲ್ಲ, ಅದು ಕೊನೆವರೆಗೂ ಇರುತ್ತೆ. ಅದು ತುಂಬಾ ನೋವು ಅದು ಆ್ಯಕ್ಚುಲಿ. ಸೊ ಆ ಒಂದು ಪೇಯ್ನ್ ಯಾವಾಗಲೂ ಅದು ಶಾಶ್ವತ ಆಗಿ ಇರುತ್ತೆ. ನನಗೆ ಇವಾಗಲೂ ಅದು ಬಿಟ್ಟು ಹೋಗ್ತಾ ಇಲ್ಲ ನನ್ನ. ಆ ಒಂದು ಸ್ವಾರ್ಥನೇ ಇರುತ್ತೆ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಫ್ಯಾಕ್ಟ್ನ ನಾವು ಅರ್ಥ ಮಾಡ್ಕೊಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಅವರ ಸೂಕ್ಷ್ಮ ಶರೀರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅನ್ನೋದು ನನಗೆ ಈ ಒಂದು ಕನಸಿನ ಮುಖಾಂತರ ನನಗೆ ಅರ್ಥ ಆಯಿತು. ಸೊ ಈ ಕನಸನ್ನು ಹೇಳೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟು, ಈ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಅಥವಾ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ದಯವಿಟ್ಟು ಅವ್ರ ಫ್ಯಾಮ್ಲಿಗೆ ತಿಳಿಸ್ಕೊಡಿ. ಯಾರೇ ಆಗಿರಲಿ, ನೀವು ಯಾರು ನೋಡ್ತಿದ್ದೀರೋ ದಯವಿಟ್ಟು ಅವ್ರ ಫ್ಯಾಮ್ಲಿಗೆ ತಿಳಿಸ್ಕೊಡಿ. ಬಿಕಾಸ್ ಅವರ ಫ್ಯಾಮ್ಲಿಗೆ ಅಟ್ಲೀಸ್ಟ್ ಒಂದು ಸಾಂತ್ವನ ಆಗುತ್ತೆ. ಆ್ಯಂಡ್ ಅವ್ರಿಗೆ ಒಂದು ಪರಿಹಾರ ಉಂಟು ಇದರಲ್ಲಿ. ಸೊ ಅದೇ ಪರಿಹಾರ ಇದೆ ಅಂತ ನಾನು ಅವರು ಆ ಕನ್ಸಲ್ಲಿ ಬಂದಿಲ್ಲ, ಬಟ್ ಅವ್ರಿಗೆ ಒಂದು ಅವೇರ್ನೆಸ್ ಇದೆ, ಒಂದು ಇನ್ಫಾರ್ಮೇಷನ್, ಒಂದು ಅವೇರ್ನೆಸ್ ಇದೆ. ದಯವಿಟ್ಟು ಅವ್ರಿಗೆ ಒಂದು ಫ್ಯಾಮ್ಲಿಗೆ ತಿಳಿಸ್ಕೊಡಿ. ಇಟ್ ವಿಲ್ ಬಿ ಗ್ರೇಟ್ ಹೆಲ್ಪ್ ಫಾರ್ ದೆಮ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಗ್ರೇಟ್ ಹೆಲ್ಪ್ಫುಲ್ ಫಾರ್ ದ ಕಂಪ್ಲೀಟ್ ಹ್ಯೂಮನ್ ಸಿಸ್ಟಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ಇನ್ನು ಈ ಕನಸಿನ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕೆ ಮುಂಚೆ ನನ್ನ ಗುರುಗಳನ್ನ ಒಂದ್ಸಲ ಪ್ರಾರ್ಥನೆ ಮಾಡ್ಕೊತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಸೊ ಈ ಕನಸು ಸಿಚುವೇಶನ್ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಆ ಕನಸಲ್ಲಿ ಹೇಗಿತ್ತು ಅಂದರೆ, ಒಂದು ದಟ್ಟವಾದಂತಹ ಕಾಡು. ಆ ಕಾಡಲ್ಲಿ ಒಂದು ಸಮಾಧಿ ಇದೆ. ಆ ಸಮಾಧಿ ಮೇಲೆ ಸೂರ್ಯನ ಕಿರಣಗಳು ಪ್ರಜ್ವಲವಾಗಿ ಬೀಳ್ತಾ ಇದೆ ಅದ್ರ ಮೇಲೆ. ಆ ಸಮಾಧಿ ಮುಂದೆ ಒಂದು ಸಾಧು ಗುರುಗಳು ಕುತ್ಕೊಂಡಿದ್ದಾರೆ. ಅವರು ಪದ್ಮಾಸನದಲ್ಲಿ ಕುತ್ಕೊಂಡಿದ್ದಾರೆ. ಅವ್ರ ಮುಖ ತುಂಬ ಗಂಭೀರವಾಗಿದೆ, ತುಂಬ ಸೀರಿಯಸ್ ಆಗಿ ಕುತ್ಕೊಂಡಿದ್ದಾರೆ. ಅವರ ಕುತ್ಕೊಂಡಿರೋ ಮುಂದೆ ಅವ್ರ ಬುಕ್ಸು, ಸಮಥಿಂಗ್ ಲೈಕ್ ಡಾಕ್ಯುಮೆಂಟ್ಸು, ಫೈಲ್ಸು, ಸಮಥಿಂಗ್ ಅವ್ರು ಏನೋ ಒಂದು ರೆಫರ್ ಮಾಡ್ತಿದ್ದಾರೆ, ಬರೀತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಅವರ ಪಕ್ಕದಲ್ಲಿ ಒಂದು ಹುಡುಗಿ ನಿಂತ್ಕೊಂಡು ಆ್ಯಂಡ್ ಅವಳ ಏಜ್ ಬಂದ್ಬಿಟ್ಟು ಒಂದು ಹಾರ್ಡ್ಲಿ 5 to 10 years ಆಗಿರ್ಬೋದು ಮೋಸ್ಟ್ ಪ್ರಾಬ್ಲಿ. ಅವಳು ತುಂಬ ಆಶ್ಚರ್ಯವಾಗಿ, ತುಂಬ ಹೊಸ ವರ್ಲ್ಡ್ಗೆ ಬಂದರೆ ಮಕ್ಕಳು ಒಂಥರ ಆಶ್ಚರ್ಯವಾಗಿ ಹೇಗೆ ನೋಡ್ತಾರೋ ಅದೇ ರೀತಿಯಲ್ಲಿ ಶಿ ಈಸ್ ಆಲ್ಸೋ ಇನ್ ಅ ಸೇಮ್ ಮೋಡ್. ಆ್ಯಂಡ್ ಅವರ ರೈಟ್ ಸೈಡ್, ಗುರುಗಳ ಆಪೋಸಿಟ್ ರೈಟ್ ಸೈಡಲ್ಲಿ ಪುನೀತ್ ಸರ್ ಅವ್ರು ನಿಂತ್ಕೊಂಡಿದ್ದಾರೆ. ಅವ್ರು ಹೇಗಿದ್ದಾರೆ ಅಂದರೆ, ಒಂದು ಪಂಚೆ ಉಟ್ಕೊಂಡಿದ್ದಾರೆ, ಒಂದು ಮಾಲೆ ಹಾಕಿದ್ದಾರೆ, ಆ್ಯಂಡ್ ಅವರು ಕಿವಿಯಲ್ಲಿ ಓಲೆ ಇದೆ, ಆ್ಯಂಡ್ ಗಂಧದ ಬಟ್ಟೆ ಇಟ್ಕೊಂಡಿದ್ದಾರೆ ಅವರು. ಅವರ ಹಿಂದೆ ಬಂದ್ಬಿಟ್ಟು ಒಂದು ತುಂಬ ಸಾತ್ವಿಕ ಗುರುಗಳು ನಿಂತ್ಕೊಂಡಿದ್ದಾರೆ. ತುಂಬ ನಗ್ನಗ್ತಾ ಅವ್ರ ಜೊತೆ ನಾನು ಮಾತಾಡ್ತಿದ್ದೀನಿ. ಅವರು ತುಂಬ ನಗ್ನಗ್ತಾ ನನ್ನ ಹತ್ರ ಮಾತಾಡ್ತಿದ್ದಾರೆ. ಅವ್ರನ್ನ ನಾನು ಏನೋ ಒಂದು ಕೇಳ್ತಾ ಇದ್ದೀನಿ, ಈ ಒಂದು ಸಿಚುವೇಶನ್ ಯಾಕೆ ಈ ಥರ ಆಯಿತು, ಸಮಥಿಂಗ್ ಐಮ್ ಆಸ್ಕಿಂಗ್ ಹಿಮ್. ಆ್ಯಂಡ್ ಗುರುಗಳು ಕೂಡ ನನಗೆ ತುಂಬ ಡೀಟೇಲ್ ಆಗಿ ನರೇಟ್ ಮಾಡ್ತಿದ್ದಾರೆ, ಎವ್ರಿಥಿಂಗ್ ನನಗೆ ನರೇಟ್ ಮಾಡ್ತಿದ್ದಾರೆ. ಅಲ್ಲಿ ಏನು ನರೇಟ್ ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಏನು ಸಿಚುವೇಶನ್ ನಡೀತಿದೆಯೋ ಅವರು ನನಗೆ ಇಲ್ಲಿ ನರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಮತ್ತು ಗುರುಗಳು ಆ ಒಂದು ಸಿಚುವೇಶನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾನ್ವರ್ಸೇಷನ್ ಹೀಗಾಗುತ್ತೆ. ಪುನೀತ್ ಸರ್ ಅವಾಗ ಅಲ್ಲಿ ಬಂದುಬಿಟ್ಟು ಅವರು ಒಂದು ಕೇಳ್ತಾರೆ, ನಾನು ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಈ ಥರ ಆಯಿತು ಅಂತ ಹೇಳ್ತಾರೆ. ಅವರು ಆ್ಯಕ್ಚುಲಿ ಗುರುಗಳನ್ನ ನೋಡಿ ಹೇಳ್ತಾ ಇಲ್ಲ. ಅವರ ಆಪೋಸಿಟಲ್ಲಿ ಯಾರು ಕೂತಿದ್ದಾರೋ ನನಗೆ ಕಾಣಿಸ್ತಾ ಇಲ್ಲ, ನನಗೇನೂ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಯಾರೋ ಅಲ್ಲಿ ಕುತ್ಕೊಂಡಿದ್ದಾರೆ ಏನೋ ಅಂತ ನನ್ನ ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ಲ. ಬಟ್ ಅಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ, ನಾನು ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಈ ಥರ ಆಯಿತು ಅಂತ ಕೇಳ್ತಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಯಾಕೆ ಸತ್ಯ ಅಂತ ಕೇಳ್ತಾ ಇಲ್ಲ, ನನಗೆ ಯಾಕೆ ಈ ಥರ ಆಯಿತು, ನಾನು ಏನು ತಪ್ಪು ಮಾಡಿದೆ ಅಂತ ಕೇಳ್ತಿದ್ದಾರೆ. ಅಲ್ಲಿಂದ ಸಂದೇಶ ಬರುತ್ತೆ, ನೀನೇ ತಪ್ಪು ಮಾಡಿದ್ದು ಅಂತ ಹೇಳ್ತಾರೆ. ನಾನೇನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಈ ಥರ ಆಯಿತು, ನಾನೇನು ತಪ್ಪೇ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇಲ್ಲ, ನೀನೇ ತಪ್ಪು ಮಾಡಿದ್ದು ಅಂದ್ಬಿಟ್ಟು ಇಬ್ಬರ ಮಧ್ಯೆ ಒಂದು ದೊಡ್ಡ ವಾದ ವಿವಾದನೆ ನಡೀತಾ ಇದೆ. ಆಲ್ಮೋಸ್ಟ್ ಲೈಕ್ ಅ ಫೈಟ್ ಅಂತಲೇ ಹೇಳ್ಬೋದು. ಇಬ್ಬರ ಮಧ್ಯೆ ಆ ಥರ ನಡೀತಿದೆ. ಆ್ಯಂಡ್ ಒಂದು ಸಂದೇಶ ಏನು ಬರುತ್ತೋ ನನಗೆ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಇಲ್ಲಿ ಕುತ್ಕೊಂಡಿರುವಂಥ ಗುರುಗಳು ಅವ್ರು ಹೇಳ್ತಾರೆ, ಸರಿ ನಾನು ಓದ್ತೀನಿ ಅಂತ ಹೇಳ್ತಾರೆ. ಆಗ ಅವರು ಮುಂದೆ ಇರುವಂತಹ ಒಂದು ಫೈಲ್, ಡಾಕ್ಯುಮೆಂಟ್, ಏನು ಹೇಳ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾನು ಜಸ್ಟ್ ಗಿವಿಂಗ್ ಅ ವರ್ಡ್. ಅದಕ್ಕೆ ನಾನು ಆ ಒಂದು ಡಾಕ್ಯುಮೆಂಟ್ನ ತೊಗೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಫಸ್ಟು ಆ ಡಾಕ್ಯುಮೆಂಟ್ ಬಂದು ಒಂದು ವೈಟ್ ಕಲರಲ್ಲಿ ಇತ್ತು. ಆಮೇಲೆ ಅವ್ರ ಕೈಗೆ ತೊಗೊಂಡಿದ್ಮೇಲೆ ಅದು ಬಂದುಬಿಟ್ಟು ಗೋಲ್ಡ್ ಕಲರಲ್ಲಿ ಇತ್ತು. ಅದು ಆ ಪ್ಲೇಟ್ ಅಂದರೆ ಒಂದು ಶೀಟಲ್ಲಿ ಎಲ್ಲ ಒಂದು ಅಕ್ಷರಗಳೆಲ್ಲ ನನಗೆ ಕಾಣಿಸ್ತಾ ಇತ್ತು. ಆ್ಯಂಡ್ ಕಾಣಿಸ್ತಾ ಇರಬೇಕಾದ್ರೆ ಅವರು ಓದೋದಕ್ಕೆ ಶುರು ಮಾಡ್ತಾರೆ. ಬಟ್ ಅವರು ಓದೋದಕ್ಕೆ ಶುರು ಮಾಡಿದ್ರೆ ಅವರು ಕಣ್ಣು ಮುಚ್ಕೊಂಡು ಓದ್ತಾರೆ. ಯೂಶ್ವಲಿ ನಾವೇನು ಮಾಡ್ತೀವಿ, ಕಣ್ಣು ಓಪನ್ ಮಾಡಿ ಓದ್ತೀವಲ್ಲ, ಅವ್ರು ಕಣ್ಣು ಮುಚ್ಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಸೊ ವಾಟ್ ಎವರ್ ಅವ್ರು ಹೇಗೆ ಓದ್ತಿದ್ರೋ ಅದು ನಮಗೆ ಅದೆಲ್ಲ ಅರ್ಥ ಆಗಲ್ಲ. ಬಟ್ ಅವ್ರು ಕೊಡ್ತಾ ಇರುವಂಥ ಸಂದೇಶ ಆ ಡಾಕ್ಯುಮೆಂಟ್ನ ನೋಡಿ ಹೀಗಿರುತ್ತೆ, ನೀನು ಕೆಮಿಕಲ್ ಆಗಿರುವಂಥ ಆಹಾರ ಅಂದರೆ ಪ್ರೋಟೀನ್ ರಸಾಯನ ಹಿಂಡಿಯನ್ನು ಅದನ್ನು ಆಹಾರವಾಗಿ ಸೇವಿಸಿದ ಕಾರಣ ಅದು ಕಂಟಿನ್ಯೂಸ್ ಆಗಿ ಅವ್ರು ಏನು ಮಾಡಿದೆ ಅಂದರೆ 2 to 3 days ಅದನ್ನೇ ಆಹಾರವಾಗಿ ಸೇವಿಸ್ಬಿಟ್ಟಿದ್ದಾರೆ ವಿತೌಟ್ ಈಟಿಂಗ್ ಫುಡ್. ಆಲ್ಮೋಸ್ಟ್ ಅದು 2 to 3 days ಅಂತ ಬರುತ್ತೆ. ಮತ್ತು ಕಂಟಿನ್ಯೂಯೇಷನ್ ಬಂದು ಅಪ್ ಟು ವೀಕ್ ಅಂತಲೂ ಬರುತ್ತೆ ಅಲ್ಲಿ. ಸೊ ನೀನು ಕಂಟಿನ್ಯೂಸ್ ಅಂದರೆ ಮೋಸ್ಟ್ಲಿ ಗ್ಯಾಪ್ ಕೊಟ್ಟು ಕುಡ್ದಿದ್ದಾರೋ ಏನೋ, ನನಗೆ ಅದರ ಮೀನಿಂಗ್ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಅವ್ರು ಹೇಗೆ ಹೇಳ್ತಾರೆ ಅಂದರೆ, ನೀನು ಕಂಟಿನ್ಯೂಸ್ ಆಗಿ 2 to 3 days ನೀನು ಈ ಒಂದು ಪ್ರೋಟೀನ್ ರಸಾಯನ ಹಿಂಡಿ, ಐ ಥಿಂಕ್ ಸೊ ಇಟ್ ಈಸ್ ಕಾಲ್ಡ್ ಪ್ರೋಟೀನ್ ಪೌಡರ್ ಅಂತ ಅನ್ಕೊತೀನಿ ನಾನು. ರಸಾಯನ ಅಂದರೆ ಒಂದು ರಸ ಅಲ್ವಾ, ಪ್ರೋಟೀನ್ ರಸಾಯನ ಹಿಂಡಿಯನ್ನು ನೀನು ಸೇವಿಸ್ಬಿಟ್ಟಿದ್ಯಾ. ಸೊ ಅದನ್ನು ನೀನು ಕಂಟಿನ್ಯೂಸ್ ಸೇವಿಸಿದ ಕಾರಣ ಮತ್ತು ಹೆವಿ ವರ್ಕೌಟ್ ಮಾಡಿದ ಕಾರಣ ನಿನ್ನ ಹಾರ್ಟ್ ಫೇಲ್ಯೂರ್ ಆಗಿದೆ, ಅಂದರೆ ನಿನ್ನ ಹಾರ್ಟ್ ನಿಂತು ಹೋಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿನಗೆ ಇನ್ನೂ 4 ವರ್ಷ ಬಾಳುವಷ್ಟು ನಿನಗೆ ಟೈಮ್ ಇತ್ತು. ನೀನು ಪ್ರೆಸೆಂಟ್ ಅಂದರೆ ನೀನು ಸಾಯಬೇಕಾದ್ರೆ ಅಂದರೆ ಆ್ಯಕ್ಚುಲಿ ನೀನು ಅವ್ರು ಹೇಗೆ ಹೇಳ್ತಾರೆ ಅಂದರೆ, ನಿಂಗಿನ್ನೂ 4 ವರ್ಷ ಬಾಳುವಷ್ಟು ಟೈಮ್ ಇತ್ತು. ನಿನಗೆ CM ಆಗುವ ಅಂತಹ ಒಂದು ಎಲ್ಲ ಕೆಪಾಬಿಲಿಟಿ ನಿನ್ನಲ್ಲಿತ್ತು.
ಎಲ್ಲ ಪೊಲಿಟಿಕಲ್ ಪಾರ್ಟೀಸು ನಿನ್ನ ಕಂಡ್ರೆ ತುಂಬ ಇಷ್ಟಪಡ್ತಾ ಇದ್ರು. ಆ್ಯಂಡ್ ಈಗ ಲೈವಲ್ಲಿ ಇರುವಂತಹ ಒಂದು ಪ್ರೆಸೆಂಟ್ ಒಂದು ಏನು ಹೇಳ್ತೀವಿ ಪಾರ್ಟಿ ಜೊತೆಗೆ, ಅಂದರೆ ಪಾರ್ಟಿ ಅಂದರೆ ಐ ಥಿಂಕ್ BJP ಅಂತ ಅನಿಸುತ್ತೆ, ಒಂದು ಲೈವಲ್ಲಿರುವಂಥ ಪಾರ್ಟಿ ಜೊತೆಗೆ ನೀನು ಒಂದು ಒಳ್ಳೆ ಕ್ಯಾಂಡಿಡೇಟ್ ಆಗಿ CM ಆಗಿ ನೀನು ಸಾಯ್ಬೇಕು. ಅಂದರೆ ಅವರು ಸಾಯ್ಬೇಕಾಗಿರೋದು ಬಂದ್ಬಿಟ್ಟು ರಿಯಲ್ ಆಗಿ CM ಆಗಿ ಅವರು ಸಾಯ್ಬೇಕಾಗಿತ್ತು. ಬಟ್ ಈ ಒಂದು ವಿಷಪೂರಿತ ರಸಾಯನವನ್ನು ಸೇವಿಸಿ ಅವ್ರು ಏನು ಹೇಳ್ತಾರೆ ಅಂದರೆ, ವಿಷಪೂರಿತ ರಸಾಯನವನ್ನು ಸೇವಿಸಿದ ಕಾರಣ ನಿನ್ನ ಮರಣವನ್ನು ನೀನೇ ತಂದಿಟ್ಕೊಂಡೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ನಿನಗೆ ಸೂಸೈಡ್ ಅಟೆಂಪ್ಟ್ ಆಗಿದೆ, ಇಟ್ ಈಸ್ ಈಕ್ವಲೆಂಟ್ ಟು ಸೂಸೈಡ್. ಅಂದರೆ ಅವ್ರು ಹೇಳ್ತಾ ಇರೋದು ಇಟ್ ಈಸ್ ನಾಟ್ ಸೂಸೈಡ್, ಅಂದರೆ ಇಟ್ ಈಸ್ ಲೈಕ್ ಅ ಸೂಸೈಡ್. ನೀನು ಸೂಸೈಡ್ ಮಾಡ್ಕೊಂಡಿದ್ಯಾ ಅಂತ ಅಲ್ಲ ಹೇಳ್ತಾ ಇರೋದು, ಇಟ್ ಈಸ್ ಲೈಕ್ ಅ ಸೂಸೈಡ್ ಆಗಿ ನೀನು ಸತ್ತಿದ್ಯಾ. ಸೊ ಇದು ನಿನ್ನ ಈ ಒಂದು ದೋಷ ಬಂದ್ಬಿಟ್ಟು ನಿನ್ನ ಪರಂಪರೆಗೆ ಇದು ಇದೆ. ಸೊ ಅದು ಈಗ ನಡೆದಿದೆ ನಿನಗೆ. ಸೊ ನಿನ್ನ ಪರಿವಾರದವರು ಯಾರೇ ಬಂದು ನಮ್ಮನ್ನು ಕೇಳಿದ್ರೆ ನಾವು ಅವ್ರಿಗೆ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಅಂಡರ್ಲೈನ್ ದಿಸ್, ನಾನು ಅದ್ರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಸೊ ನಿನ್ನ ಸಾವಿನ ಕಾರಣ ನಿನ್ನ ಹೃದಯ ಅಪಘಾತದಿಂದ ನೀನು ಸತ್ತಿರುವಂತಹ ಕಾರಣದಿಂದ ಸಾಕಷ್ಟು ಕನ್ನಡ ಜನರಿಗೆ ನೀನು ತುಂಬ ನೋವು ಕೊಟ್ಟಿದ್ದೀಯಾ. ಅಂದರೆ ಅವ್ರು ತುಂಬ ಕಣ್ಣೀರು ಹಾಕಿದ್ದಾರೆ, ತುಂಬ ನೋವು ಪಡ್ಕೊಂಡಿದ್ದಾರೆ. ಸೊ ಅವರು ಅಷ್ಟು ನೋವು ಪಟ್ಟಿರುವ ಕಾರಣ ನಿನಗೆ ಮೋಕ್ಷ ಇಲ್ಲ, ನಿನಗೆ ಮತ್ತೆ ಪುನರ್ಜನ್ಮ ಅನ್ನೋದು ಉಂಟು. ನೀನು ಮತ್ತೆ ಪುನರ್ಜನ್ಮದಲ್ಲಿ ನೀನು ಮತ್ತೆ ಒಂದು ದೊಡ್ಡ ರಾಜಕಾರಣಿ ಆಗಿ ದೇಶಕ್ಕೆ ಸೇವೆಯನ್ನು ಮಾಡ್ತೀಯ. ಅದೇ ರಾಜ್ಯಕ್ಕೆ ನೀನು CM ಆಗಿ ಬಂದು, ಅಂದರೆ ಅವರು CM ಆಗಬೇಕಾಗಿತ್ತಲ್ಲ, ಅವ್ರು CM ಆಗಲಿಲ್ಲ. ಸೊ ಅವ್ರು ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಮತ್ತೆ CM ಆಗಿ ಅವರು ಸಾಯಬೇಕು. ಸೊ ಅದು ಒಂದು ಅರ್ಥ. ಸೊ ಅವರು CM ಆಗಿ ಅವರು ಮತ್ತೆ ಕನ್ನಡ ರಾಜ್ಯಕ್ಕೆ ಮತ್ತೆ ಪಾದಾರ್ಚನೆ ಮಾಡಿ, ಸೊ ಅವರು ಕನ್ನಡ ಜನರಿಗೆ ತುಂಬ ಸೇವೆಯನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೀನು ಸೇವೆಯನ್ನು ಮಾಡಬೇಕು. ನಿನ್ನ ಮರಣದಿಂದ ಯಾರೆಲ್ಲ ನಿನ್ನಗೋಸ್ಕರ ಕಣ್ಣೀರು ಹಾಕಿದಾರೋ ಅವರ ಮಕ್ಕಳ ಕಣ್ಣೀರನ್ನು ಹೋಗಲಾಡಿಸಲು ನೀನು ಸಾಕಷ್ಟು ಕೆಲಸಗಳನ್ನು ನೀನು ಮಾಡಬೇಕು. ಅದಕ್ಕೆ ನನ್ನ ಸಂಪೂರ್ಣ ಆಶೀರ್ವಾದ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದು ಹೇಳಿದ ತಕ್ಷಣವೇ ಅವ್ರು ನಿಂತ್ಕೊಂಡಿದ್ರು. ಫಸ್ಟು ನನ್ನ ಹೈಟ್ ಬಂದು ಸ್ವಲ್ಪ ಸಣ್ಣ ಹಾಕಿದ್ನಲ್ಲ, ಆ ಹೈಟಿಗೆ ಬಂದ್ಬಿಟ್ಟು ತುಂಬ ಅಳ್ತಿದ್ದಾರೆ, ತುಂಬ ಬಿಕ್ಕಳಿಸಿ ಅಳ್ತಾನೆ ಇದ್ದಾರೆ, ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದಾರೆ. ನಾನು ನಿಮಗೆ ಹೇಳ್ತಿದ್ದೀನಿ, ಬಟ್ ನಾನು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ತುಂಬ ಅಲ್ಲಿ ನಾನು ಆ ಒಂದು ಮಗು ಅಳೋದಕ್ಕೆ ಶುರು ಆಗೋಯ್ತು. ಶಿ ಸ್ಟಾರ್ಟೆಡ್ ಲಿಟ್ರಲಿ ಕ್ರೈಯಿಂಗ್ ಎವ್ರಿಥಿಂಗ್. ಆ್ಯಂಡ್ ಆ ಒಂದು ಮಾತು ಹೇಳ್ತಾರಲ್ಲ, ಆ ಒಂದು ಶಕ್ತಿ, ಆ ತಾಯಿ ದೇವರು ನನಗೇನು ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನು ಅಂದ್ಬಿಟ್ಟು ಆ ಒಂದು ಡಾಕ್ಯುಮೆಂಟ್ ಮುಖಾಂತರ ಏನು ಹೇಳ್ತಾರೋ, ಆ ಮಾತು ಹೇಳಿದ ತಕ್ಷಣ ನಾನು ನಿನಗೆ ಸಂಪೂರ್ಣ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನನ್ನ ಮನಸ್ಸು ತುಂಬ ಪರಿವರ್ತನೆ ಆಯಿತು ಕನಸಲ್ಲೇ. ಐ ಕುಡ್ ಫೀಲ್ ದ್ಯಾಟ್. ಆ್ಯಂಡ್ ಅವರು ಹೇಳಿದ ಮೇಲೆ ಗುರುಗಳು ಬಂದ್ಬಿಟ್ಟು ಒಂದು ಪಕ್ಕದಲ್ಲಿ, ಐ ಡೋಂಟ್ ನೋ ವಿತ್ ಹೂಮ್ ಆ್ಯಕ್ಚುಲಿ ಹಿ ಈಸ್ ಡಿಸ್ಕಸಿಂಗ್ ಅಗೇನ್. ಅವರು ತುಂಬ ಪಾಯಿಂಟ್ಸ್, ತುಂಬ ವಿಚಾರಗಳು ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಪುನೀತ್ ಅವ್ರ ಬಗ್ಗೆ. ಇವರು ಅಳ್ತಾನೆ ಇರ್ತಾರೆ, ಕಂಟಿನ್ಯೂಸ್ ಆಗಿ ಅಳ್ತಾನೆ ಇರ್ತಾರೆ, ತುಂಬ ಭಾವಪೂರ್ವಕವಾಗಿ ತುಂಬ ಅಳ್ತಾ ಇರ್ತಾರೆ. ಅವರು ಫ್ಯೂ ಪಾಯಿಂಟ್ಸ್ ನಾನು ಐ ಕುಡ್ ಏಬಲ್ ಟು ರೀಕಲೆಕ್ಟ್ ಇಟ್ ಆಸ್ ಮಚ್ ಆಸ್ ಐ ಕ್ಯಾನ್. ಬಟ್ ತುಂಬ ವಿಚಾರಗಳು ಅವರು ಡಿಸ್ಕಸ್ ಮಾಡ್ತಾರೆ, ತುಂಬ ಒಗಟಾಗಿ ಇರುತ್ತೆ. ನನಗೇನು ಕೆಲವು ವಿಚಾರಗಳು ನನಗೆ ಅರ್ಥ ಆಗಲಿಲ್ಲ. ಒಂದು ಏನು ಹೇಳ್ತಾರೆ ಅಂದರೆ, ಇವರು 35 ಇಯರ್ಸ್ ಮೇಲೆ ಅವರು ಈ ಪ್ರೋಟೀನ್ ಪೌಡರ್ನ ಸೇವಿಸಲೇಬಾರ್ದಾಗಿತ್ತು. 35 ಇಯರ್ಸ್ ಮೇಲೆ ಈ ಪ್ರೋಟೀನ್ ಪೌಡರ್ನ ಸೇವಿಸಿದ್ರೆ ಹಾರ್ಟಿಗೆ ಡೈರೆಕ್ಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಶಾರ್ಟಾಗಿ ನಾನೆಲ್ಲ ಹೇಳ್ಬಿಡ್ತೀನಿ, ಲೇಟರ್ ಆನ್ ವಿಲ್ ಡಿಸ್ಕಸ್ ಇಟ್ ವಾಟ್ ಎಕ್ಸಾಕ್ಟ್ಲಿ ಅದರ ಹಿಡನ್ ಮೀನಿಂಗ್ ಏನೆಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 35 ಇಯರ್ಸ್ ಮೇಲೆ ತುಂಬ ಡೇಂಜರ್ ಅಂತೆ, ಅದನ್ನು ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಅಂದರೆ ಅದು ವಿಷದ ಆಹಾರ, ಅದು 35 ಇಯರ್ಸ್ ಮೇಲೆ ತಿನ್ನಲೇಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಅದು ತುಂಬ ಹಾರ್ಟ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅವರ ಪರ್ಸ್ನಲ್ ಒಂದು ವಿಚಾರ ಹೇಳ್ತಾರೆ. ಅವ್ರಿಗೆ ಬಂದು ಸೂರ್ಯನಿಂದ 12%, ಅಂದರೆ ಅವರ ಪರ್ಸ್ನಲ್ ಬಂದ್ಬಿಟ್ಟು 12% ಅಷ್ಟೇ ಅವ್ರಿಗೆ ಸೂರ್ಯ ಕೆಲಸ ಮಾಡಿರೋದು. ಅಂದರೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಈ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅನ್ನೋದು ಪ್ರತಿಯೊಂದು ಪ್ಲಾನೆಟ್ಗೂ ಒಂದು ಪರ್ಸೆಂಟೇಜ್ ಅಂತ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ. ಈಗ
ಪುನೀತ್ ಅವ್ರಿಗೆ 12% ಮಾತ್ರ ಅವ್ರಿಗೆ ಇಂಟರ್ನಲಲ್ಲಿ ಇದ್ದಿದ್ದು. ಇಂಟರ್ನಲ್ ಅಂದರೆ ಏನು, ಪರ್ಸ್ನಲ್ ಅಂದ್ಬಿಟ್ಟು. ಸೊ ಅವ್ರಿಗೆ 12% ಅಷ್ಟೇ ಅವ್ರಿಗೆ ಹಾರ್ಟ್ ಅನ್ನೋದು ಪ್ರಾಪರಾಗಿ ವರ್ಕ್ ಮಾಡಿರೋದು. ಸೊ ರಿಮೈನಿಂಗ್ 82 ಅಂದರೆ ಅವ್ರಿಗೆ ಈ ಸೂರ್ಯ ಎಲ್ಲ ನೇಮು, ಫ್ರೇಮು, ಸೊತ್ತು ಸೌಕರ್ಯ ಎಲ್ಲ ಕೊಟ್ಬಿಟ್ಟು ಈ ಹಾರ್ಟನ್ನು ವೀಕ್ ಮಾಡಿಬಿಡ್ತು, ಅಂದರೆ ಆಯುಷ್ನ ಕಮ್ಮಿ ಮಾಡಿಬಿಡ್ತು. ಸೊ ಆ ಸೂರ್ಯ ಅವ್ರಿಗೆ ಒಂದು ಸೂರ್ಯನ ಪ್ರಾಬ್ಲಮ್ ಇದೆ, ಆ ಸೂರ್ಯನ ದಶೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಇದೆ. ಐ ಥಿಂಕ್ ಅವ್ರಿಗಿದೆಯೋ ಅವ್ರ ಫ್ಯಾಮ್ಲಿಗೆ ಕಂಪ್ಲೀಟ್ ಆಗಿದೆಯೋ, ನನಗೆ ಐ ಥಿಂಕ್ ಅವ್ರಿಗೆ ಇರೋದು ಮೇಜರ್ ಆಗಿದ್ದು. ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈ ಬಾಡಿ ಬಿಲ್ಡರ್ಸ್ ಅಂತ ಇರ್ತಾರಲ್ವ, ಈ ಬಾಡಿ ಬಿಲ್ಡರ್ಸು ಈ ಬಾಡಿನ ಬಿಲ್ಡ್ ಮಾಡಬೇಕಾದ್ರೆ ಅವ್ರು ತುಂಬ ವೆಯ್ಟ್ಸ್ ತೆಗಿತಾರೆ ಆ್ಯಂಡ್ ನೋಡೋದಕ್ಕೆ ತುಂಬ ಫಿಟ್ ಆಗಿರ್ತಾರೆ, ತುಂಬ ಮಸಲ್ಸ್ ಬಿಲ್ಡ್ ಮಾಡಿರ್ತಾರೆ. ಸೊ ಅವರು ಅಂದರೆ ನಾವು ಅವ್ರನ್ನ ನೋಡಿದ್ರೆ ನಾವು ಹೇಗೆ ಅನ್ಕೊತೀವಿ, ತುಂಬ ಫಿಟ್ ಆಗಿದ್ದಾರೆ, ತುಂಬ ಹಾರ್ಡ್ ವರ್ಕರು ಅಂತ ನಾವು ಏನು ಅನ್ಕೊತೀವೋ, ಅವ್ರು ತುಂಬ ಫಿಟ್ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ನಾವೇನು ಭಾವನೆ ನಮಗೆ ಬರುತ್ತೋ, ಬಟ್ ಅವ್ರಿಗೆ ಇಂಟರ್ನಲ್ ಆರ್ಗನ್ಸ್ಗೆ ಸೇಮ್ ಅದೇ ಒಂದು ಕೆಪಾಸಿಟಿ ಇರುತ್ತೆ ಅಂತ ಹೇಳೋಕ್ಕಾಗಲ್ವಂತೆ. ಅಂದರೆ ಈಗ ಬಾಡಿ ಬಿಲ್ಡರ್ಸ್ ಒಂದು 50 kgs 100 kgs ಅವರು ವೆಯ್ಟ್ ಲಿಫ್ಟ್ ಮಾಡ್ತಾರಲ್ಲ, ಆ ಒಂದು ಕೆಪಾಸಿಟಿ ಏನು ಇರುತ್ತೋ, ಇಟ್ ಡಸಂಟ್ ಮೀನ್ ದಟ್ ಅವರ್ ಇಂಟರ್ನಲ್ ಬಾಡಿ ವಿಲ್ ಆಲ್ಸೋ ಹ್ಯಾವ್ ದ ಸೇಮ್ ಕೆಪಾಸಿಟಿ. ಸೊ ಇಂಟರ್ನಲ್ ಬಾಡಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದೆನ್ ವರ್ಕೌಟ್ ಅನ್ನೋದು ಅವರು ತಿಳಿಸ್ತಾ ಇರುವಂತಹ ಒಂದು ಸಂದೇಶ ಇಲ್ಲಿ. ಸೊ ನಾನು ಈಗ ಕಮಿಂಗ್ ಟು ದ ಸೇಮ್, ಅವ್ರು ಫಸ್ಟಿಂದ ನಾನು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಹತ್ರ. ಅವರೊಂದು ಮಾತು ಹೇಳ್ತಾರೆ, ಈ ರಸಾಯನ, ಈ ಪ್ರೋಟೀನ್ ರಸಾಯನ ಹಿಂಡಿಯನ್ನು ಸೇವಿಸಿದ ಕಾರಣ ಇವ್ರಿಗೆ ಮರಣ ಆಯಿತು ಅಂತ. ಈ ಒಂದು ಸತ್ಯಾಂಶ ನನಗೆ ಪರ್ಸ್ನಲ್ ಆಗಿ ಹ್ಯಾವ್ ನೋ ಐಡಿಯಾ ವೆದರ್ ಈ ವಾಸ್ ಈಟಿಂಗ್ ಆರ್ ನಾಟ್ ಈ ಪ್ರೋಟೀನ್ ಪೌಡರ್. ಅವ್ರ ವೈಫ್ಗೆ ಗೊತ್ತಿರುತ್ತೆ, ಇಲ್ಲಾಂದರೆ ಅವರ ಜಿಮ್ ಟ್ರೈನರ್ಸ್ಗೆ ಫಾರ್ ಶ್ಯೂರ್ ಗೊತ್ತಿರಬೇಕು. ಸೊ ಅವ್ರ ವೈಫ್ನ ಕೇಳಿದ್ರೆ ಗೊತ್ತಾಗುತ್ತೆ ವೆದರ್ ಹಿ ವಾಸ್ ರಿಯಲಿ ಈಟಿಂಗ್ ಇಟ್ ಆರ್ ನಾಟ್. ಬಿಕಾಸ್ ನನಗಿದು ಕನಸು, ನನಗೆ ಏನು ಇದ್ರ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ. ನನಗೆ ಗೊತ್ತಿರುವಂಥ ಸಂದೇಶನ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ ಆ್ಯಂಡ್ ಅವ್ರ ಫ್ಯಾಮ್ಲಿಗೆ ತಲುಪಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಆ್ಯಂಡ್ ಮತ್ತೊಂದು ಏನು ಹೇಳ್ತಾರೆ ಅಂದರೆ, ಈ ಪ್ರೋಟೀನ್ ಅಂದರೆ ಈ ಪ್ರೋಟೀನ್ ಅಂದರೆ ನಾನೊಂದು ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಆನೆ ಇರಬೇಕಾದ್ರೆ ಎಷ್ಟು ಉಪಯೋಗ ಆಗುತ್ತೋ ಸತ್ಮೇಲೂ ಅಷ್ಟೇ ಉಪಯೋಗ ಆಗುತ್ತೆ ಅನ್ನೋದು ಇದೊಂದು ಸಣ್ಣ ಎಕ್ಸಾಂಪಲು. ಅವರ ಒಂದು ಆತ್ಮ, ಅವರ ಒಂದು ಸೂಕ್ಷ್ಮ ಶರೀರ, ಅವರು ಜೀವಂತವಾಗಿರಬೇಕಾದ್ರೆ ಎಷ್ಟೆಲ್ಲ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಎಷ್ಟೆಲ್ಲ ಸೇವೆ ಮಾಡಿದಾರೋ. ಆ್ಯಂಡ್ ಇವನ್ ಆಫ್ಟರ್ ಹಿಸ್ ಡೆತ್ ಅವರು ಗುರುಗಳ ಮುಖಾಂತರನೋ ಅಥವಾ ಅವರ ಒಂದು ಆತ್ಮ ಮುಖಾಂತರನೋ ಅವರು ಒಂದು ನಮಗೆ ಸಂದೇಶ ಕೊಡ್ತಿದ್ದಾರೆ, ದಯವಿಟ್ಟು ಈ ಥರ ಒಂದು ವಿಷಪೂರಿತ ರಸಾಯನಗಳನ್ನು ದಯವಿಟ್ಟು ಸೇವಿಸಬೇಡಿ, ಈ ಥರ ಒಂದು ಕೆಮಿಕಲ್ ಫುಡ್ನ ದಯವಿಟ್ಟು ತಿನ್ನಬೇಡಿ. ಯಾಕಂದರೆ ಅವ್ರಿಗೆ ಏನಾಗಿದೆಯೋ ಪ್ರಾಬ್ಲಮ್ಮು, ಆ ಒಂದು ಪ್ರಾಬ್ಲಮ್ ಮತ್ತೆ ಇನ್ನು ಯಾರಿಗೂ ಆಗಬಾರ್ದು ಅನ್ನೋ ಒಂದು ಇನ್ಫಾರ್ಮೇಷನ್ನ, ಅಂದರೆ ಇನ್ನೊಬ್ಬರ ಜೀವನವನ್ನು ಸೇವ್ ಮಾಡೋದಕ್ಕೆ ಅವರು ಕೊಡ್ತಾ ಇರುವಂತಹ ಒಂದು ಇನ್ಫಾರ್ಮೇಷನ್. ಇದು ಗುರುಗಳು ಕೊಡ್ತಿದ್ದಾರೆ, ಅಲಾಂಗ್ ವಿತ್ ಗುರುಗಳು ಪುನೀತ್ ಸರ್ ಅವರು ಕೊಡ್ತಿರೋದು ಆ್ಯಕ್ಚುಲಿ. ಸೊ ಈ ಒಂದು ಇನ್ಫಾರ್ಮೇಷನ್ನ ದಯವಿಟ್ಟು ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ ಇದು ನಾನು ಕೊಡ್ತಾ ಇರೋವಂಥ ಇನ್ಫಾರ್ಮೇಷನ್ ಅಲ್ಲ, ಇದು ಒಂದು ಲೆಕ್ಕದಲ್ಲಿ ನೀವು ಗುರುಗಳು ಕೊಡ್ತಿದ್ದಾರೆ ಅಂತ ಅದು ತೊಗೊಳ್ಬೋದು, ಅಥವಾ ಪುನೀತ್ ಸರ್ ಅವರೇ ಕೊಡ್ತಿದ್ದಾರೆ ಅಂತ ತೊಗೊಳ್ಬೋದು. ಸೊ ಇಲ್ಲಿ ಆ್ಯಕ್ಚುಲಿ ಪುನೀತ್ ಸರ್ ಅಂದ್ಬಿಟ್ಟು ನಾವು ಪುನೀತ್ ಅಂತ ಏನು ಹೇಳ್ತೀವಿ, ನಾರ್ಮಲ್ ಆಗಿ ನಾವು ಇಷ್ಟು ದಿನ ನಾವು ಏನು ಅನ್ಕೊತಾ ಇದ್ದೀವೋ ಅವ್ರೀಗ ಹಾಗಿಲ್ಲ. ಅವರು ಬಂದು ಗುರುಗಳ ಒಂದು ವೇಷ ಹಾಕಿದ್ದಾರೆ, ಅವರ ಗುರುಗಳ ವೇಷ ಹಾಕ್ಕೊಂಡಿದ್ದಾರೆ ಅವರು. ಸೊ ಅವ್ರನ್ನ ನಾವು ಗುರುಗಳಾಗಿ ನಾವು ಎಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ ಈಗ ನಾವು. ಸೊ ಬಿಕಾಸ್ ಅವರಿಂದನೇ ಅಲ್ವಾ ಈ ಒಂದು ಬಿಕಾಸ್ ನನಗೂ ಇದೆ ಈ ಇನ್ಫಾರ್ಮೇಷನ್, ನನಗೆ ಗೊತ್ತಿರಲಿಲ್ಲ ಈ ಒಂದು ಪ್ರೋಟೀನ್ ಪೌಡರ್ ಒಳ್ಳೇದೇನೋ ಅಂದ್ಕೊಂಡಿದ್ದೆ. ಬಿಕಾಸ್ ಇಟ್ಸ್ ಬಿನ್ ಟೆಸ್ಟೆಡ್ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. ಬಟ್ ಇದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ಸ್ ಅಂತ ನನಗೆ ಇದನ್ನು ನೋಡಿದ ಮೇಲೆ ನನಗೆ ಅರ್ಥ ಆಗ್ತಾ ಇದೆ. ಸೊ ದಯವಿಟ್ಟು ಯಾರೇ ಆಗಿರಲಿ, ನೀವು ಅಕಸ್ಮಾತ್ ಸೇವಿಸ್ತಾ ಇದ್ದರೆ ಒಂದು ಪ್ರೋಟೀನ್ ಪೌಡರ್, ದಯವಿಟ್ಟು ಅದನ್ನು ಡಸ್ಟ್ಬಿನ್ಗೆ ಹಾಕಿಬಿಡಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ 35 years ಮೇಲೆ ಒಂದು ತುಂಬಾ ಡೇಂಜರ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದು ಆ್ಯಕ್ಚುಲಿ ವಿಷ ಪೌಡರ್ ಅಂತ ಗೊತ್ತಾದ್ಮೇಲೆ ನಾವು ಯಾವ ಏಜ್ ಆದರೆ ಯಾಕೆ ನಮ್ಗೆ ಅದೆಲ್ಲ ಯಾಕೆ ಬೇಕು? ಐ ಥಿಂಕ್ ಇಟ್ಸ್ ಬೆಟರ್ ಗೋ ವಿತ್ ನೇಚರ್ ವೈಸ್. ಆ್ಯಂಡ್ ಬಿಕಾಸ್ ಶಾರ್ಟ್ ಕಟ್ಸ್ ಯಾವತ್ತೂ ಅದು ಒಳ್ಳೇದಲ್ಲ. ಶಾರ್ಟ್ ಕಟ್ನ ಫಾಲೋ ಮಾಡಿದ್ರೆ ಲೈಫ್ ಕೂಡ ಶಾರ್ಟ್ ಕಟ್ ಆಗುತ್ತೆ ಅನ್ನೋದು ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಮಗೆ ಪುನೀತ್ ಸರ್ ಹೇಳ್ಕೊಡ್ತಾ ಇರುವಂತಹ ಒಂದು ದೊಡ್ಡ ಪಾಠ ನಮಗೆ. ಆ್ಯಂಡ್ ಇದು ಒಂದು ಸೂರ್ಯ ಅದು ಬಂದ್ಬಿಟ್ಟು ಅವ್ರ ಪರ್ಸ್ನಲ್ಲು, ಇದು ನಮಗೆ ಹೇಗೆ ಅದು ಪಾಠವಾಗಿರುತ್ತೋ ನನಗೆ ಗೊತ್ತಿಲ್ಲ. ಆ್ಯಂಡ್ ದಟ್ಸ್ ವಾಟ್. ಅಂದರೆ ಇನ್ನೊಂದು ಹೇಳ್ತಾರೆ, ಅವ್ರ ಬಾಡಿ ಶೇಪ್ಸ್ ನಾವು ಏನು ಮೇಂಟೈನ್ ಮಾಡ್ತೀವೋ, ಲೈಕ್ ನಮ್ಮ ತುಂಬ ಎಕ್ಸ್ಟರ್ನಲ್ ಫಿಟ್ನೆಸ್ ನಾವು ಏನು ಮೇಂಟೈನ್ ಮಾಡ್ತೀವೋ, ಬಟ್ ನಮ್ಮ ಇಂಟರ್ನಲ್ ಆರ್ಗನ್ಸ್ನ ನಾವು ಅಷ್ಟು ಪ್ರೊಟೆಕ್ಟಿವ್ ಆಗಿ ಇಟ್ಕೊಬೇಕು. ಒಂದು ಫುಡ್ ಮುಖಾಂತರ ಒಂದು
ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನಮ್ಮ ಏನು ಹೇಳ್ತೀವಿ, ನಮ್ಮ ಕರ್ಮಗಳ ಮುಖಾಂತರ ನಾವು ನಮ್ಮ ಇಂಟರ್ನಲ್ ಆರ್ಗನ್ಸ್ನ ಸ್ವಲ್ಪ ಮೇಂಟೈನ್ ಮಾಡಬಹುದು. ಮೇನ್ ಬಂದ್ಬಿಟ್ಟು ಫುಡ್ಡಿಂದ ನಾವು ಇಂಟರ್ನಲ್ ಆರ್ಗನ್ಸ್ನ ನಾವು ಮೇಂಟೈನ್ ಮಾಡಬೇಕಾಗಿರೋದು. ಸೊ ಈ ಥರ ಒಂದು ಕೆಮಿಕಲ್ ಫುಡ್ಗಳನ್ನ ಈ ಒಂದು ಬೀದಿಯಲ್ಲಿ ಸಿಗುವಂಥ ಈ ಬೀದಿಯಲ್ಲೆಲ್ಲ ನಿಂತ್ಕೊಂಡು ವೆಯ್ಟ್ ಲಾಸ್ ಮಾಡ್ತೀವಿ ಬನ್ನಿ, ವೆಯ್ಟ್ ಗೇನ್ ಮಾಡಿಸ್ತೀವಿ ಅಂತ ಬನ್ನಿ ಅಂತ ಬಂದು ಹೇಳ್ತಾ ಇರ್ತಾರೆ. ದೆರ್ ಇಸ್ ನೋ ಸೈಡ್ ಎಫೆಕ್ಟ್ ಅಂತ. ಯಾರನ್ನ ನಂಬೋಕ್ಕಾಗುತ್ತೆ ಈ ಥರ ಒಂದು ಎಲ್ಲ ಇಶ್ಯೂಸ್ ಇರಬೇಕಾದ್ರೆ? ಸೊ ದಯವಿಟ್ಟು ಬಿ ವೆರಿ ಕಾನ್ಷಿಯಸ್ ಎನಫ್, ಡೋಂಟ್ ಗೆಟ್ ಟ್ರ್ಯಾಪ್ ಫಾರ್ ಆಲ್ ದಿಸ್ ಥಿಂಗ್ಸ್. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಇದು ಗುರುಗಳು ಕೊಡ್ತಾ ಇರೋ ಒಂದು ಸಂದೇಶ ಅಂತ ತಿಳ್ಕೊಳ್ಳಿ, ಹಾಗೂ ಪುನೀತ್ ಸರ್ ಕೊಡ್ತಾ ಇರೋವಂಥ ಸಂದೇಶ ಹಾಗೂ ತಿಳ್ಕೊಳ್ಳಿ. ಆ್ಯಂಡ್ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ತಿನ್ನುವ ಆಹಾರದಲ್ಲೇ ಸಾಕಷ್ಟು ಒಳ್ಳೆ ಗುಣಗಳೆಲ್ಲ ಇರುತ್ತೆ. ಅದರಲ್ಲೇ ನಾವು ತುಂಬ ಪ್ರೋಟೀನ್ಸು, ಜೀವನ ಬೇಕಾಗಿರೋದು ನಮಗೆ ಕ್ವಾಲಿಟಿ ಜೀವನ ಬೇಕು. ಜಸ್ಟ್ ವಿ ಡೋಂಟ್ ವಾಂಟ್ ಕ್ವಾಂಟಿಟಿ ಜೀವನ, ರೈಟ್? ಕ್ವಾಲಿಟಿಯಾಗಿ ಲೀಡ್ ಮಾಡಬೇಕಾಗಿದ್ದರೆ ನಾವು ನೇಚರಾಗಿ ಹೋದರೆ ಸಾಕು. ವೈ ವಿ ಹ್ಯಾವ್ ಟು, ನಮ್ಮ ರೈತನ ಉದ್ಧಾರ ಮಾಡಬೇಕಾದ್ರೆ ನಮ್ಮ ಊಟ ಸಿಕ್ಕಿದ್ರೆ ತಿಂದರೆ ಸಾಕಲ್ವ? ವೈ ವಿ ಹ್ಯಾವ್ ಟು ಈಟ್ ಸಚ್ ಕೈಂಡ್ ಆಫ್ ಕೆಮಿಕಲೈಸ್ಡ್ ಫುಡ್? ಸೊ ಇದು ವಿ ಹ್ಯಾವ್ ಟು ಥಿಂಕ್ ಓವರ್ ಇಟ್ ಅಗೇನ್. ಇಲ್ಲಿವರೆಗೂ ನನಗೂ ಇದು ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಈ ಥರ ಎಲ್ಲ ಇರುತ್ತಾ ಅಂದ್ಬಿಟ್ಟು. ಬಟ್ ನನಗೆ ಈ ಒಂದು ಕನಸಿನ ಮುಖಾಂತರ ನನಗೆ ಗೊತ್ತಾಗಿದ್ದು ದ ರಿಯಾಲಿಟೀಸ್ ಬಿಹೈಂಡ್ ಆಲ್ ದಿಸ್ ಥಿಂಗ್ಸ್. ಆ್ಯಂಡ್ ಮತ್ತೊಂದು ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರಲ್ಲ, ನಿನ್ನ ಪರಿವಾರಕ್ಕೇ ಈ ಒಂದು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡು ಸಾಯುವಂತಹ ಒಂದು ದೋಷ ನಿಮ್ಮ ಫ್ಯಾಮ್ಲಿಗಿದೆ ಅಂತ ಹೇಳ್ತಿದ್ದಾರೆ. ಐ ಥಿಂಕ್ ವೆದರ್ ದೇ ಆರ್ ಅವೇರ್ ಆರ್ ನಾಟ್, ಐ ಆಮ್ ನಾಟ್ ಶ್ಯೂರ್. ಅವ್ರಿಗೆ ಈ ಒಂದು ಅವೇರ್ನೆಸ್ ಇದೆಯೋ ನನಗೆ ಗೊತ್ತಿಲ್ಲ. ಐ ಥಿಂಕ್ ಅದಕ್ಕೆ ಅವರ ಫ್ಯಾಮ್ಲಿ ಅವ್ರಿಗೆ ಅಟ್ಲೀಸ್ಟ್ ತಿಳಿಸ್ಕೊಟ್ರೆ ಅವರು ಅವರೊಂದು ಮಾತು ಹೇಳ್ತಾರೆ ಗುರುಗಳಲ್ಲಿ, ನಿನ್ನ ಪರಿವಾರದವರು ಯಾರೇ ಬಂದು ನಮ್ಮನ್ನು ಕೇಳಿದ್ರೆ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಬಂದ್ಬಿಟ್ಟು ಅವರು ಬ್ರಾಹ್ಮಣರಲ್ವಾ, ಅಲ್ಲಿ ಕುತ್ಕೊಂಡಿರೋದು ಬ್ರಾಹ್ಮಣರಾಗಿರ್ತಾರೆ, ಸಾಧು ಸನ್ಯಾಸಿ. ಅಂದರೆ ಐ ಥಿಂಕ್ ನಾನು ಅನಲೈಸ್ ಮಾಡಿ, ಬಿಕಾಸ್ ನಾನು 2 days ತೊಗೊಂಡಿದ್ದೀನಿ. ಹೇಗೆ ಬಿಕಾಸ್ ಅವ್ರನ್ನ ಹೇಗೆ ಮೀಟ್ ಮಾಡೋಕ್ಕಾಗುತ್ತೆ, ಆ ಕಾಡಿಗೆ ಯಾರು ಹೋಗೋಕ್ಕೆ ಸಾಧ್ಯ, ಆ ಒಂದು ಸಿಚುವೇಶನ್ನು ಹೇಗೆ, ಅದು ಇಟ್ ಪ್ರಾಕ್ಟಿಕಲಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಬಟ್ ನಾನು ಒಂದು 2 days ಟೈಮ್ ತೊಗೊಂಡಿದ್ದೀನಿ ಹೇಗೆ ಇದನ್ನು ಬ್ರೇಕ್ ಮಾಡೋದು ಅಂದ್ಬಿಟ್ಟು. ಅಂದರೆ ಪುನೀತ್ ಸರ್ ಅವರು ಜೀವಂತವಾಗಿರಬೇಕಾದ್ರೆ ಅವ್ರಿಗೆ ಫ್ಯಾಮ್ಲಿಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದೆಯೋ, ಅವರು ಸತ್ತ ಮೇಲೂ ಕೂಡ ಅವರ ಒಂದು ಆತ್ಮ ಅಷ್ಟೇ ಒಂದು ಅವರ ಫ್ಯಾಮ್ಲಿನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ದ್ಯಾಟ್ ಇನ್ ಫ್ಯೂಚರ್ ಇದನ್ನು ರಿಪೀಟ್ ಆಗಬಾರ್ದು, ಇಲ್ಲಿ ನನಗೆ ಲಾಸ್ಟ್ ಆಗಬೇಕು. ಇದು ಎಲ್ಲರೂ ಮಾಡೋಕ್ಕಾಗಲ್ಲ ರೀ, ಇದು ಎಲ್ಲ ಸೋಲ್ಗಳಿಗೂ ಅಷ್ಟು ಪವರ್ ಇರೋದಿಲ್ಲ. ಗ್ರೇಟ್ ಸೋಲ್ ಅನ್ನೋದು ಇದಕ್ಕೇನೆ. ಸೊ ಅವ್ರ ಸೋಲು ಬಂದ್ಬಿಟ್ಟು ಅವ್ರ ಫ್ಯಾಮ್ಲಿನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಈ ಒಂದು ಅಟ್ಲೀಸ್ಟ್ ಇದು ದೋಷ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆ್ಯಸ್ ಪರ್ ದಿಸ್ ಕನಸಿನ ಮುಖಾಂತರ ನಾನು ಹೇಳ್ತಾ ಇರೋದು. ಸೊ ಅವ್ರಿಗೆ ದೋಷ ಅನ್ನೋದಿದ್ದರೆ ಐ ಥಿಂಕ್ ಅವರು ಒಂದು ಗುರುಗಳ ಹತ್ರ ಹೋಗಿ ಅವರ ಒಂದು ಏನು ಅಂತ ವಿಚಾರವನ್ನು ಹೇಳಿದ್ರೆ ಐ ಥಿಂಕ್ ಅದಕ್ಕೊಂದು ಪರಿಹಾರವನ್ನು ತಿಳಿಸ್ಕೊಡ್ತಾರಲ್ಲ. ಸೊ ಇಲ್ಲಿಗೆ ಅವರ ಒಂದು ದೋಷ ಏನೆಲ್ಲ ಇರುತ್ತೋ ನಿವಾರಣೆ ಆಗುತ್ತೆ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಆದಷ್ಟು ಬೇಗ ಅವ್ರಿಗೆ ಒಂದು ಒಳ್ಳೆ ಗುರುಗಳು ಸಿಕ್ಕಿ ಈ ಒಂದು ದೋಷನ ಅವ್ರು ಪರಿಹಾರ ಮಾಡಿಕೊಂಡು ಎಲ್ಲ ಕ್ಲೀನ್ ಆಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಈ ವಿಡಿಯೋ ಮುಖಾಂತರ. ಆ್ಯಂಡ್ ಸೊ ಅವ್ರಿಗೆ ಯಾರನ್ನಾದರೂ ಒಂದು ಒಳ್ಳೆ ಬೇಸಿಕ್ ಸಾತ್ವಿಕ ಗುರುಗಳನ್ನ ಹುಡುಕಿ ಇದಕ್ಕೆ ಇದು ಒಂದು ದೋಷಕ್ಕೆ ಒಂದು ಪರಿಹಾರ ಅಂತ ಹುಡುಕಿದ್ರೆ ಐ ಥಿಂಕ್ ದಿಸ್ ವಿಲ್ ಗೆಟ್ ರಿಸಾಲ್ವ್ಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ನಾನು ನಂಬ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಟು ಎಂಟರ್ ಇನ್ ಟು ದ ಸ್ಪಿರಿಚುವಲ್ ವೇ ಸೊ ದ್ಯಾಟ್ ದೇ ಕ್ಯಾನ್ ಏಬಲ್ ಟು ಗೆಟ್ ದ ಸೊಲ್ಯೂಷನ್ ಫಾರ್ ವಾಟ್ ಎವರ್ ದೇ ಆರ್ ಪುನೀತ್ ಸರ್ ಈಸ್ ಲುಕಿಂಗ್ ಫಾರ್. ಆ್ಯಂಡ್ ಮತ್ತೊಂದು ಗುಡ್ ನ್ಯೂಸ್ ಇಲ್ಲಿ ಏನಂದರೆ, ಅವರು ಮತ್ತೆ ರಾಜಕಾರಣಿ ಆಗಿ ಒಂದು ದೊಡ್ಡ CM ಆಗಿ ಬಂದು ನಮ್ಮನ್ನೆಲ್ಲ ಆಳ್ತಾರೆ ಅಂತ ಹೇಳ್ತಿರೋದು. ಅಂದರೆ ಅವರು ಮತ್ತೆ CM ಆಗಿ ಬರ್ತಾರೆ ಅಂದರೆ ಅವ್ರ ಸೋಲ್ ಎಷ್ಟು ಪವರ್ಫುಲ್ ಆಗುತ್ತೆ. ನಾನು ಒಂದು ಹೇಳ್ತೀನಿ, ಒಂದು ಸೋಲು ಅಥವಾ ನಾವು ಅಂದರೆ ದೇಹ ಅಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಸೂಕ್ಷ್ಮ ಶರೀರ ಮತ್ತು ಸೋಲು. ಆ ಸೋಲು ಒಂದು ಧರ್ಮದ ಬಲೆಯಲ್ಲಿ ಬಿದ್ದುಬಿಟ್ರೆ ಅವ್ರನ್ನ ಯಾರೂ ಏನೂ ಮಾಡೋಕ್ಕಾಗಲ್ವಂತೆ. ನನ್ನ ಗುರುಗಳಿಂದ ನಾನು ಕಲ್ತಿರುವಂತಹ ಒಂದು ವಿದ್ಯೆ ಇದು. ನನ್ನ ಗುರುಗಳು ಹೇಳಿರುವಂಥ ಮಾತು, ಒಂದು ಆತ್ಮ ಅಂದರೆ ನಾವು ಒಂದು ಧರ್ಮದ ಬಲೆಯಲ್ಲಿ ನಾವು ಬಿದ್ದೋದ್ರೆ ಆ ಧರ್ಮ ಬಿಡಲ್ವಂತೆ.
ನೀನು ರಾಂಗ್ ಪಾತಲ್ಲಿ ಹೋದ್ರೂ ಹಿಡ್ಕೊಂಡು ನಿನ್ನ ರೈಟ್ ಪಾತಲ್ಲಿ ಕರ್ಕೊಂಡು ಹೋಗುತ್ತಂದರೆ ಬೇಸಿಕ್ಕಾಗಿ ಏನು ಹೇಳ್ತೀವಿ, ಈ ರಾಜಕಾರಣದಲ್ಲಿ ತುಂಬ ಕ್ಲೀನಾಗಿ ಕೆಲಸಗಳನ್ನ ಮಾಡಬೇಕು ಅನ್ನೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಬಟ್ ಈ ಥರ ಒಂದು ಸೋಲ್ಸು ಅದು ಯಾವುದೂ ಅವ್ರಿಗೆ ಎಫೆಕ್ಟ್ ಆಗಲ್ಲ. ಏನು ಮಾಡಬೇಕೋ ಕೆಲಸಗಳನ್ನ ಅವ್ರು ಕರೆಕ್ಟಾಗಿ ಮಾಡ್ತಾರೆ, ಬಿಕಾಸ್ ಅವ್ರ ಸೋಲ್ ಅಷ್ಟು ಪವರ್ಫುಲ್ ಆಗಿದೆ. ಸೊ ಯಾವ ಒಂದು ವಾಟ್ ಟು ಸೇ ಕಾಲ್ಡ್ ಯಾವ ಒಂದು ಆಪೋಸಿಟ್ಸು ಕೂಡ ಅವ್ರನ್ನ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರಿಗೆ ದೇವರ ಬಲ, ನನ್ನ ಸಂಪೂರ್ಣ ಆಶೀರ್ವಾದ ಇದೆ ಅಂದ್ಬಿಟ್ಟು ಒಂದು ಶಕ್ತಿ, ಅಂದರೆ ಒಂದು ತಾಯಿ ಅಂತ ತಿಳ್ಕೊಳ್ಳೋಣ ನಾವು. ಒಂದು ಗುರುಮಾತೆ ತಾಯಿ ಆಗಿರ್ಬೋದು, ಸಾಕ್ಷಾತ್ ಪರಮೇಶ್ವರಿ ತಾಯಿ ಆಗಿರ್ಬೋದು, ಸಾಕ್ಷಾತ್ ಲಕ್ಷ್ಮಿ ಆಗಿರ್ಬೋದು, ಅಲ್ಲಿ ಯಾರು ಹೇಳ್ತಿದ್ರೋ, ಸೊ ಅವರ ಒಂದು ಸಂಪೂರ್ಣ ಆಶೀರ್ವಾದ ಒಂದು ಅವರ ಆತ್ಮ ಮೇಲೆ ಇದೆ ಅಂದರೆ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಅವನ್ನ ಶೇಕ್ ಮಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಸೊ ಹಿ ಈಸ್ ಗೋಯಿಂಗ್ ಟು ಬ್ರಿಂಗ್ ಟ್ರಮ್ಯಾಂಡಸ್ ಚೇಂಜಸ್ ಇನ್ ಫ್ಯೂಚರ್ ಇನ್ ಕರ್ನಾಟಕ. ಸೊ ಇದು ತುಂಬ ಇದು ಒಂಥರ ಪ್ರಮೋಷನ್ ಅವ್ರಿಗೆ ಆಗಿರುವಂಥದ್ದು. ಅವರು ಸಿ ಎಮ್ ಆಗೇ ಸಾಯಬೇಕು ಅಂದರೆ ಅವರು ಜಸ್ಟ್ ಇಮ್ಯಾಜಿನ್ ದೆನ್ ವಾಟ್ ಅ ಗ್ರೇಟ್ ಹ್ಯೂಮನ್ ಹಿ ಈಸ್. ಸೊ ಐ ಡೋಂಟ್ ಥಿಂಕ್ ಸೊ ಹಿ ಈಸ್ ಗೋಯಿಂಗ್ ಟು ಬಿ ಜಸ್ಟ್ 5 years, ಹಿ ಈಸ್ ಗೋಯಿಂಗ್ ಟು ಕಂಟಿನ್ಯೂಡ್ ಫಾರ್ ದ ಲಾಂಗರ್ ಟೈಮ್ ಅಂತ ನಾನು ಅನ್ಕೊತಿದ್ದೀನಿ. ಸೊ ಅವ್ರು ಮತ್ತೆ ಪುನರ್ಜನ್ಮ ಪಡ್ಕೊಂಡು ಮತ್ತೆ ನಮ್ಮ ಜನ್ರೇಷನ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಜನ್ರೇಷನ್ ಆಗಿರ್ಬೋದು, ಫಾರ್ ಶ್ಯೂರ್ ಹಿ ವಿಲ್ ಬಿ ಗೋಯಿಂಗ್ ಟು ಟೇಕ್ ಅ ರೀಬರ್ತ್. ಸೊ ಅದಕ್ಕೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ, ಆದಷ್ಟು ಬೇಗ ಬಂದು ನಮ್ಮ ಸಮಾಜಕ್ಕೆ ಸಾಕಷ್ಟು ಸೇವೆಗಳನ್ನು ಮಾಡಿ, ಸೊ ಅವ್ರ ಜೊತೆ ನಾವು ಕೆಲಸಗಳನ್ನ ಮಾಡೋಣ. ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಅವ್ರು ಹೇಳಿದ ಮೇಲೆ, ಈ ಒಂದು ಸಂದೇಶ ಬಂದ ಮೇಲೆ ನನ್ನ ಮನಸ್ಸಲ್ಲಿ ತುಂಬ ಪರಿವರ್ತನೆ ಆಯಿತು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಇನ್ನೊಂದು ಹೇಳಬೇಕು, ಪುನೀತ್ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡಿದರೆ ಹೌದು, ಬಟ್ ಇದಕ್ಕೆ ಒಂದು ಸಪೋರ್ಟಬಲ್ ಆಗಿ ಬೆನ್ನಿಂದ ಇತ್ಕೊಂಡು ಅಶ್ವಿನಿ ರೇವಂತ್ ಅವರು, ಅವರ ಧರ್ಮಪತ್ನಿ, ಅಷ್ಟೆಲ್ಲ ಹೆಲ್ಪ್ ಮಾಡಿ, ಅಂದರೆ ಅವ್ರ ಸಪೋರ್ಟ್ ಇಲ್ಲದೆ ಇರೋದಕ್ಕೇನೆ, ಅಂದರೆ ಅವರ ಸಪೋರ್ಟ್ ಇರೋದಕ್ಕೇನೆ ಇವರು ಇಷ್ಟೆಲ್ಲ ಕೆಲಸಗಳು ಮಾಡಿದ್ದು. ಸೊ ಇಂಡೀಡ್ ಗ್ರೇಟ್ ಹಾನರ್ಸ್ ಫಾರ್ ಅಶ್ವಿನಿ ಮೇಡಮ್ ಆಲ್ಸೋ. ಆ್ಯಂಡ್ ಅಶ್ವಿನಿ ಮೇಡಮ್ ಹತ್ರ ನಾನು ಒಂದೇ ಒಂದು ಮಾತು ಹೇಳಬೇಕಾಗಿತ್ತು. ಐ ಡೋಂಟ್ ನೋ ವೆರ್ ಇಸ್ ಶಿ, ಹೂ ಇಸ್ ಶಿ ಆ್ಯಂಡ್ ಆಲ್. ನನಗೇನು ಅವ್ರ ಕಾಂಟ್ಯಾಕ್ಟ್ ಇಲ್ಲ. ದಯವಿಟ್ಟು ಅಟ್ಲೀಸ್ಟ್ ಅವ್ರ ಫ್ಯಾಮ್ಲಿಗೆ ಈ ಒಂದು ಇನ್ಫಾರ್ಮೇಷನ್ನ ಕೊಡಿ. ಇಟ್ ಈಸ್ ಅ ಗ್ರೇಟ್ ಪ್ರಾಮಿಸರಿ ನೋಟ್ ಫ್ರಮ್ ಪುನೀತ್ ಸರ್. ಬಿಕಾಸ್ ನಮ್ಮ ದೇಶನ ಇನ್ನೊಂದು ಲೆವೆಲ್ಗೆ, ನಮ್ಮ ಸ್ಟೇಟ್ನ ಕೂಡ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ ಅನ್ನೋ ಒಂದು ಭರವಸೆ, ಅಂದರೆ ನನಗೆ ಒಂದು ಕನಸಿನ ಮುಖಾಂತರ, ಒಂದು ಗುರುಗಳ ಮುಖಾಂತರ ಪುನೀತ್ ಸೋಲ್ ಅಷ್ಟು ಪವರ್ಫುಲ್ ಆಗಿ ಮತ್ತೆ ರೀಬಾರ್ನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೊಂದು ಪ್ರಾಮಿಸರಿ ನೋಟ್ ಅಲ್ವಾ ನಮಗದು. ಸೊ ಅದೊಂದು ನಮಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಆ್ಯಕ್ಚುಲಿ ನನಗೆ ಆ ಪರ್ಟಿಕ್ಯುಲರ್ ಡ್ರೀಮ್. ಸೊ ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಎ ಟ್ರಮ್ಯಾಂಡಸ್ ಒಂದು ಚೇಂಜಸ್ ಬರುತ್ತೆ ಫ್ಯೂಚರಲ್ಲಿ ಅನ್ನೋದು ನನಗೆ ತುಂಬ. ಒಂದು ಪವರ್ಫುಲ್ ಸೋಲ್ ಇದ್ದರೆ ಸಾಕು. ಇಟ್ ಡಸಂಟ್ ರಿಕ್ವೈರ್ಡ್ ಅ ಬಂಚ್ ಆಫ್ ಪೀಪಲ್. ಒಂದು ಪವರ್ಫುಲ್ ಸೋಲ್ ಇದ್ದರೆ ಸಾಕು, ಇಟ್ ಕ್ಯಾನ್ ಕ್ರಿಯೇಟ್ ಎ ಟ್ರಮ್ಯಾಂಡಸ್ ಚೇಂಜಸ್ ಅಂತ ನಮ್ಮ ಹಿರಿಯರು ಕೂಡ ಅದನ್ನೇ ಹೇಳ್ತಾರೆ, ಅಲ್ ರೈಟ್. ಒಂದು ಗಾಂಧೀಜಿ ಎಷ್ಟು ದೊಡ್ಡ ಡಿಫ್ರೆನ್ಸ್ ತಂದುಕೊಟ್ರು ಇಡೀ ಇಂಡಿಯಾಗೆ. ದ ಸೇಮ್ ವೇ ಪುನೀತ್ ರಾಜ್ಕುಮಾರ್ ಅಂತ ಒಂದು ಪವರ್ಫುಲ್ ಸೋಲು, ಇಟ್ ಕ್ಯಾನ್ ಕ್ರಿಯೇಟ್ ಎ ಗ್ರೇಟೆಸ್ಟ್ ಟ್ರಮ್ಯಾಂಡಸ್ ಚೇಂಜಸ್ ಟು ದ ಸ್ಟೇಟ್ ಆ್ಯಂಡ್ ಟು ದ ಕಂಟ್ರಿ ಅನ್ನೋದು ಇದೊಂಥರ ಪ್ರಾಮಿಸರಿ ನೋಟ್ ಆಗ್ತಾ ಇದೆ. ಇಟ್ ಕ್ರಿಯೇಟಿಂಗ್ ಅ ವೆರಿ ಮಚ್ ಗುಡ್ ಕಾನ್ಫಿಡೆನ್ಸ್ ಟು ಅವರ್ ಹ್ಯೂಮನ್ ಸಿಸ್ಟಮ್. ಸೊ ಅವ್ರ ಜೊತೆ ನಾವು ಅವ್ರಿಗೆ ಕೆಲಸ ಮಾಡೋಣ, ಅಥವಾ ನಮ್ಮ ನೆಕ್ಸ್ಟ್ ಜನ್ರೇಷನ್ ಡೆಫಿನೆಟ್ಲಿ ಅವ್ರ ಜೊತೆ ಮೋಸ್ಟ್ಲಿ ಕೆಲಸ ಮಾಡುತ್ತೆ. And one more thing is, if you have any more questions to ask me, you're free to drop your questions in comment section. I'll definitely answer your questions, or you're free to contact me as well to get answers for any of your questions. I'm happy to answer you. And my humble request ಏನಂದರೆ, because I understand how painful it is once ಒಂದು ಫ್ಯಾಮಿಲಿ ಮೆಂಬರ್ ಅಥವಾ ತಂದೆ ತೀರಿ ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು, ಐ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ಪೇನ್. ಸೊ ದಯವಿಟ್ಟು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಅವರ ಫ್ಯಾಮ್ಲಿಗೆ ಡೆಲಿವರಿ ಮಾಡಿ. ಐ ಡೋಂಟ್ ಹ್ಯಾವ್ ನೋ ಎನಿ ಡೈರೆಕ್ಟ್ ಕಾಂಟ್ಯಾಕ್ಟ್. ಸೊ ಡೆಫಿನೆಟ್ಲಿ ಯು ವಿಲ್ ಡೆಫಿನೆಟ್ಲಿ ಟೇಕ್ ಅ ಇಂಟ್ರೆಸ್ಟ್, ಸೆಲ್ಫ್ ಇಂಟ್ರೆಸ್ಟ್ ಅಂತ ನಾನು ಭಾವಿಸ್ತೀನಿ. ಸೊ ಆದಷ್ಟು ಬೇಗ ಅವ್ರಿಗೆ ಈ ಒಂದು ವಿಡಿಯೋನ ರೀಚ್ ಮಾಡಿದ್ರೆ, ಸೊ ಅಟ್ಲೀಸ್ಟ್ ದೇ ವಿಲ್ ಟೇಕ್ ಎನಿ ಕೈಂಡ್ ಆಫ್ further steps to resolve any such kind of information which has been given by ಗುರುಗಳು, ಆರ್ ಅವರು ಬೇಕಾದರೆ ಪುನೀತ್ ಸರ್ ಅಂತಲೂ ತಿಳ್ಕೊಳ್ಬೋದು. ಆ್ಯಕ್ಚುಲಿ ಬೈ ಬೋತ್ ಅಂತ ಅವರು ಅನ್ಕೊಬೇಕು, ಅಂದರೆ ನಾನು ಅನ್ಕೊತಾ ಇದ್ದೀನಿ ಆ ಥರ. ಬಿಕಾಸ್ ಪುನೀತ್ ಸಾರೇ ಅವ್ರಿಗೆ ಒಂದು ಫ್ಯಾಮ್ಲಿಗೆ ಒಂದು ಶೀಲ್ಡ್ ಹಾಕ್ತಿದ್ದಾರೆ. ಅಂದರೆ
ಬಿಕಾಸ್ ಅವ್ರಿಗಾಗಿರುವಂತಹ ಒಂದು ಸನ್ನಿವೇಶ ಮತ್ತು ಅವ್ರ ಫ್ಯೂಚರಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋ ಒಂದು ಅವರ ಒಂದು ಸೂಕ್ಷ್ಮ ಶರೀರ, ಅವರ ಒಂದು ಸೋಲು ಹೋರಾಡ್ತಾ ಇದೆ. ಸೊ ಆ ಒಂದು ಹೋರಾಡಕ್ಕೆ ನಾವೊಂದು ಫಾರ್ ದ್ಯಾಟ್ ವಿ ಹ್ಯಾವ್ ಟು give a support to them, so that our family members, they have to find out the solution, how to resolve that particular ದೋಷ ಏನಾದರೂ ಇದ್ದರೆ ಸೊ ಅದನ್ನು ರಿಸಾಲ್ವ್ ಮಾಡ್ಕೊಳೋದಕ್ಕೆ ಅವರು ತಕ್ಕ ಪ್ರಯತ್ನಗಳು ಒಂದು ದಾರಿನ ಕಂಡುಹಿಡಿಬೇಕು ಅಂತ ಈ ಒಂದು ಪರ್ಟಿಕ್ಯುಲರ್ ಡ್ರೀಮ್ ಡೆಲಿವರಿ ಮಾಡಿದೆ ನನಗೆ. ಸೊ ಅದು ನನಗೆ ಬಂದಿರುವಂಥ ಸಂದೇಶ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅಂದರೆ ಸರ್ಗೆ ಅವರ ಫ್ಯಾಮ್ಲಿಗೆ ಡೆಲಿವರಿ ಮಾಡ್ತಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಒನ್ಸ್ ಅಗೇನ್ ಪುನೀತ್ ಸೋಲ್ ಮುಖಾಂತರ ಹಾಗೂ ಕನ್ನಡದ ರಾಜ್ಯದ ಜನತೆಯ ಒಂದು ಸೋಲ್ ಮುಖಾಂತರ ನನ್ನ ಗುರುಗಳು ಹಾಗೆ ಆ ಭಗವಂತನಿಗೆ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಬಿಕಾಸ್ ಇದೊಂಥರ ಡಿಫ್ರೆಂಟ್ ಡ್ರೀಮ್, ಇಟ್ ಈಸ್ ನಾಟ್ ಎ ನಾರ್ಮಲ್ ಡ್ರೀಮ್. ಇಷ್ಟೊಂದು ಮೈನ್ಯೂಟ್ ಇನ್ಫಾರ್ಮೇಷನ್ಸ್ ಎಲ್ಲ ಬರ್ತಿದೆ ಅಂದರೆ ಇಟ್ ಜಸ್ಟ್ ನಾಟ್ ಎ ಸಿಂಪಲ್ ಥಿಂಗ್. ಐ ಥಿಂಕ್ ಇದು ಫಾರ್ ಶೋರ್ ನಾನು ನಂಬ್ತೀನಿ ಇದು 100% ಕರೆಕ್ಟಾಗಿದೆ ಅಂದ್ಬಿಟ್ಟು, ಇದು ನಿಜ ಅಂತ ನಾನು ನಂಬ್ತೀನಿ. ಸೊ ಹಾಗಾಗಿ ಅದಕ್ಕೆ ಆ ಒಂದು ಇನ್ಫಾರ್ಮೇಷನ್ನ ಡೆಲಿವರಿ ಮಾಡೋದಕ್ಕೆ ನನ್ನನ್ನು ಮೀಡಿಯಮ್ ಆಗಿ ತೊಗೊಂಡಿರೋದಕ್ಕೆ ಭಗವಂತನಿಗೆ ಹಾಗೂ ನನ್ನ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಬೇಕು ಅಂತ ಕೂಡ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಆ್ಯಂಡ್ ಸೊ ನನ್ನ ಕನ್ನಡ ಜನತೆಗೆ ನಾನು ಕೇಳ್ಕೊಳೋದು ಒಂದೇ, ದಯವಿಟ್ಟು ಈ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಅಥವಾ ವಿಡಿಯೋ ಮುಖಾಂತರ ಅಟ್ಲೀಸ್ಟ್ ಅವ್ರಿಗೆ ಡೆಲಿವರಿ ಮಾಡಿ. ಸೊ ಇಟ್ ವಿಲ್ ಬಿ ಸೋ ಗ್ರೇಟ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಆ್ಯಂಡ್ ಬಿಕಾಸ್ ದೇ ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಫಾರ್ ದ ಕರ್ನಾಟಕ. ಬಿಕಾಸ್ ಇಟ್ ಈಸ್ ಒಂದು ಹೆಮ್ಮೆ ಆಗುವಂತಹ ಫ್ಯಾಮ್ಲಿ ನಮಗೆ, ನಮ್ಮ ಕನ್ನಡ ರಾಜ್ಕುಮಾರ್ ಅಂತಹ ಒಂದು ಫ್ಯಾಮ್ಲಿ ನಮ್ಮ ಕನ್ನಡದಲ್ಲಿ ಇದ್ದಾರೆ. ಆ್ಯಂಡ್ ಈ ಥರ ಒಂದು ದೊಡ್ಡ ಪ್ಯೂರ್ ಸೋಲು, ಒಂದು ಒಳ್ಳೆಯ ಕ್ಯಾರೆಕ್ಟರು ನಮ್ಮ ಭೂಮಿಯಲ್ಲಿ, ಅಂದರೆ ನಮ್ಮ ಕನ್ನಡ ಭೂಮಿಯಲ್ಲಿ ಈ ಥರ ಹುಟ್ಟಿದ್ದಾರೆ. ಅವರು ಈ ಥರ ಒಂದು ಮತ್ತೆ ಪುನರ್ಜನ್ಮ ಪಡ್ಕೊಂಡು ಸಾಕಷ್ಟು ದೊಡ್ಡ ಟ್ರಮ್ಯಾಂಡಸ್ ಚೇಂಜಸ್ನ ತಂದು ಕೊಡ್ತಾರೆ ಅಂತಹ ಒಂದು ದ ಗ್ರೇಟ್ ಸೋಲು ನಮ್ಮ ಭೂಮಿಯಲ್ಲೇ ಹುಟ್ಟಿದೆ ಅನ್ನೋದು ಅದು ನಮ್ಮ ಒಂದು ಹೆಮ್ಮೆಯ ವಿಷಯ ಆ್ಯಕ್ಚುಲಿ. So definitely if you have any more questions to ask me about this, you are free to question me and I'll try to answer as much as it can. And thank you so much for watching this particular video. I'm pretty much sure ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಪುನೀತ್ ಸರ್ ಇಲ್ಲ ಅಂತ ನೀವು ಕೂಡ ತುಂಬ ನೋವು ಪಟ್ಟಿರ್ತೀರ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಿಮ್ಮ ಮನಸ್ಸಲ್ಲಿ ತುಂಬ ಸ್ವಲ್ಪ ಪರಿವರ್ತನೆ ಆಗಿದೆ, ಸ್ವಲ್ಪ ಸಂತೋಷ ತಂದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದು ಪುನೀತ್ ಸರ್ ಅವರಿಂದ ಬಂದಿರುವಂಥ ಗಿಫ್ಟ್ ಅಂತ ತೊಗೊಳ್ಳಿ ಅಥವಾ ಗುರುಗಳಿಂದ ಗಿಫ್ಟ್ ಅಂತ ತೊಗೊಳ್ಳಿ. ಆ್ಯಕ್ಚುಲಿ ಇಲ್ಲಿ ಪುನೀತ್ ಸರ್ ಅಂತ ನಾನು ಇನ್ನು ಮುಂದೆ ಐ ಡೋಂಟ್ ಫೀಲ್ ಇಟ್. ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ಎ ಗುರು. ಅಂದರೆ ಅವರು ಗುರುಗಳ ಒಂದು ಸ್ಟೇಜ್ಗೆ ಹೋಗ್ಬಿಟ್ರು ಆಲ್ರೆಡಿ ಅವರು. ಅವ್ರ ವೇಷಭೂಷಣ ಕೂಡ ಹಾಗೇ ಇತ್ತು. ಹಾಗೆ ಅವರ ಒಂದು ಅವರ ಸೋಲಿನ ಒಂದು ಪಾಠ, ಅಂದರೆ ಅವರ ಒಂದು ಸೂಕ್ಷ್ಮ ಶರೀರ, ಅವರ ಒಂದು ಸೋಲು ಅವರು ತುಂಬಾ ಒಂದು ದೊಡ್ಡ ಪಾಠ ಹೇಳ್ಕೊಡ್ತಿದ್ದಾರೆ. ಅಂದರೆ ಜೀವನದಲ್ಲಿ ಸಿಂಪ್ಲಿಸಿಟಿ ಆಗಿ, ಒಂದು ಡೌನ್ ಟು ಅರ್ತ್ ಆಗಿ, ಆ್ಯಂಡ್ ಪ್ರೀತಿಯಿಂದ ಆ್ಯಂಡ್ ಸಹನೆಯಿಂದ ಆ್ಯಂಡ್ ಹೆಲ್ಪ್ಫುಲ್ ಆಗಿ, ಆ್ಯಂಡ್ ಆಫ್ಟರ್ ಡೆತ್ ಆದ್ರೂ ಸಹ ಈ ಸೊಸೈಟಿನ ಹೇಗೆ ಕಾಪಾಡಬೇಕು, ಎಷ್ಟು ಎನರ್ಜೈಸ್ ಆಗಿರಬೇಕು ಅನ್ನೋದು ಅವ್ರು ಒಂದು ದೊಡ್ಡ ಪಾಠ ಹೇಳ್ಕೊಟ್ಟಿದ್ದಾರೆ. ಸೊ ಇಷ್ಟು ದೊಡ್ಡ ಪಾಠ ಹೇಳ್ಕೊಟ್ಟಿರ್ಬೇಕಾದ್ರೆ ಅವರು ಇದು ಸಾಧಾರಣವಾಗಿ ಅವರು ಪುನೀತ್ ಆಗಿರಲಿಕ್ಕಿಲ್ಲ, ಅವರು ಗುರುಗಳಾಗ್ಬಿಟ್ರು ಅವರೀಗ. ಸೊ ಪುನೀತ್ ಸರ್ ಅವ್ರಿಗೂ ಹಾಗೂ ನನ್ನ ಗುರುಗಳಿಗೆ ಒಂದು ದೊಡ್ಡ ಧನ್ಯವಾದವನ್ನು ತಿಳಿಸಿ ಈಗ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಅದೇ ಸಂತೋಷ ನಿಮಗೂ ಸಿಕ್ಕಿದೆ ಅಂತ ಅಂದ್ಕೊತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಎಲ್ಲಾದರೂ ನನ್ನ ಮಿಸ್ಕಮ್ಯುನಿಕೇಷನ್ ಮಾಡಿದರೆ, ಮಿಸ್ಪ್ರೊನೌನ್ಸ್ ಮಾಡಿದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ವರ್ಡ್ನ ಅಥವಾ ಸೆಂಟೆನ್ಸ್ನ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ತೆ.